ಸ್ವಲ್ಪ ಮಾತಾಡ್ಬಿಡ್ರಕ್ಕೋರ. ನಿಮಿಷಂ ನಿಮಿಷಾರ್ಧವ ತತ್ರ ತಿಷ್ಟಂತಿ ಯೋಗಿನಃ ತತ್ತೈವ ಸರ್ವಶ್ರೇಯಾಶ ತತ್ತೀರ್ಥ ತತ್ತಪೋಯನ. ಚಪ್ಪಾಳೆ ಹೊಡೆದವರಿಗೆ ಧನ್ಯವಾದಗಳು. ಆದರೂ ಕೂಡ ಚಪ್ಪಾಳೆ ಬಾರಿಸಿದ್ರಿ, ಧನ್ಯವಾದಗಳು. ಯಾವ ಊರಲ್ಲಿ ದೇವಸ್ಥಾನ ಇರಬಲ್ಲವೋ, ಯಾವ ಊರಲ್ಲಿ ಗುರುವಾಸವಾಗಿರುತ್ತಾನೆಯೋ ಆ ಊರು ಪರಮ ಪಾವನ ತೀರ್ಥಕ್ಷೇತ್ರ. ಅಪೇ ಮಾತಾಡ್ಬಿಡು. ಯಾವ ಊರಲ್ಲಿ ಭಗವಂತ ವಾಸವಾಗಿರುತ್ತಾನೆಯೋ, ಯಾವ ಊರಲ್ಲಿ ಗುರು ವಾಸವಾಗಿರುತ್ತಾನೆಯೋ ಆ ಊರು ಪರಮ ಪಾವನ ತೀರ್ಥಕ್ಷೇತ್ರ ಅಂಥೇಳಿ ಸಂಸ್ಕೃತದ ಅರ್ಥ. ನಾ ಯಾಕೆ ಸುಮ್ಮನೆ ಈ ಸಂದರ್ಭದಲ್ಲಿ ಹೇಳಿದೆ ಅಂದರೆ, ನಮ್ಮೂರ ಹೆಸರೇ ಅದು ಐತಿಹಾಸಿಕವಾಗಿ ಹರ ಪೂರ ಸೂರ ಅಂಥೇಳಿ ಅರ್ಥ. ಇದನ್ನು ಮಣ ಬರೆದಿದ್ದ. ಹರ ಅಂದರೆ ದೇವರುಗಳು, ಪೂರ ಅಂದರೆ ಊರ, ಸೂರ ಅಂದರೆ ಸೂರರು ವೀರರು ಅಂತ ಅರ್ಥ ಕೊಡ್ತಕ್ಕಂಥ ಗ್ರಾಮ ಇದು ಹರಪೂರ ಸೂರ. ಅದು ಕ್ರಮೇಣ ಹರಸೂರು ಅಂತ ಆಯಿತು. ಈ ಊರಲ್ಲಿ ಭಾವೈಕ್ಯತೆಯ ಗ್ರಾಮ ನಮ್ಮೂರು. ಈ ಕರಿಬಸವೇಶ್ವರ ದೇವಸ್ಥಾನವೇ ಹಿಂದೂ ಮುಸ್ಲಿಂ ಸಂಕೇತ. ಕರಿಬಸವೇಶ್ವರರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಅವರು ಈ ಕಲ್ಯಾಣ ನಾಡಿಗೆ ಪ್ರವೇಶ ಬಂದಾಗ ಇಲ್ಲಿ ಗುಡ್ಡದ ಮೇಲೆ ಇಲ್ಲಿ ಕುಳಿತಾಗ ಸುಮ್ಮನೇನೋ ಹೋಗೋ ಸಂದರ್ಭದಲ್ಲಿ ಒಂದಿಷ್ಟು ಕುಂತಿದ್ರು. ಆಗಿನ ಕಾಲದಲ್ಲಿ ಸಂಶೋಧಕ ಗ್ರಂಥದಲ್ಲಿ ಬಂದಿರತಕ್ಕಂಥದ್ದು, ಇಲ್ಲಿ ಯಾರೋ ಒಬ್ಬ ಮುಸ್ಲಿಂ ಅಣ್ಣ ಕುಂತಿದ್ದ, ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಯಾಕಪ್ಪ ಇಲ್ಲಿ ಕುಂತಿದ್ದ ಅಂದಮೇಲೆ, ಇಲ್ಲರಿ ನನಗೆ 2 ತಿಂಗಳ ಗಂಟ್ಲೇ ಆರೋಗ್ಯ ಸರಿ ಇಲ್ಲ ಅಂದಮೇಲೆ ಕರಿಬಸವೇಶ್ವರ ಅವನಿಗೆ ಆಶೀರ್ವಾದ ಮಾಡಿದ ಮೇಲೆ, ನಿನಗೆ ಆರೋಗ್ಯ ಚಲೋ ಆದ್ರೆ ಏನು ಮಾಡ್ತಿ ಅಂದಮೇಲೆ, ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಸಂಕೇತದ ಗುಡಿ ಕಟ್ತೀನಿ ಅಂಥೇಳಿ ಆ ಮುಸಲ್ಮಾನ್ ಹೇಳಿರುವ ಕಾರಣಕ್ಕಾಗಿ ಇವತ್ತು ಮೇಲಿನ ಸನ್ನಿವೇಶ ಮುಸಲ್ಮಾನ, ಕೆಳಗಡೆ ಇದ್ದಿರ್ತಕ್ಕಂಥದ್ದು ಹಿಂದೂ. ರಂಜಾನ್ ಮೇ ರಾಮ್ ಹೈ, ರಂಜಾನ್ ಮೇ ರಾಮ್ ಹೈ, ದೀಪಾವಳಿ ಮೇ ಅಲಿ ಹೈ, ಹರ್ಸೂರ್ ಗ್ರಾಮ ಮೇ ಹಮ್ ಸಬ್ ಲೋಗ್ ಏಕ್ ಹೈ ಅಂತಕ್ಕಂಥ ಭಾವನೆಯಿಂದ ಈ ಕರಿಬಸವೇಶ್ವರನಿಂದ ನಾವು ನೀವೆಲ್ಲ ಭಾವೈಕ್ಯತೆಯಿಂದ ಇದ್ದೀವಿ. ಆ ಮಾತು ಬೇರೆ. ಆ ದಿವ್ಯವಾಗಿರ್ತಕ್ಕಂಥ ಚರಣಕ್ಕೆ ಅನಂತ ಧನ್ಯವಾದ. ನಿಂದ್ರಪೇಂಜರ್ ಚಜ್ಜಕ್ಕೆ ಧನ್ಯವಾದಗಳನ್ನು ಹೇಳಿ, ಬಬಲಾದಿಯ ಗುರುಗಳಾಗಿರ್ತಕ್ಕಂಥ ಚನ್ನವೀರ ಶಿವಯೋಗಿಗಳು ಅವರ ಶ್ರೀಚರಣಕ್ಕೆ, ನಮ್ಮೂರಿನ ಮಠಾಧೀಶರಿಗೆ, ಶರಣಮುತ್ತಿನ ದಿವ್ಯ ಚರಣಾರವಿಂದಕ್ಕೆ, ಹಿರಿಯರಾಗಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಸ್ವಾಮೀಜಿಗಳು ಪಡಸಾವಳಿ ಅವ್ರು ನೋಡ್ರಮ್ಮ 25 ವರ್ಷದಿಂದ ಬಂದಾರಕ್ಕೋರೆ. ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಅವರಿಗೆ ನೆನೆಸ್ತಾರಂದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಉಳ್ದಾರ ಅಂತಂದ್ರೆ, ಗುರುಗಳೇ ನಿಮಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ಸಿರಿ ಸಂಗಣ್ಣನ ಬಗ್ಗೆ ಒಂದು ಮಾತು ಹೇಳಿದ್ರಿ, ಯಾರು ಪಾಣೆ ಹೊಡಿಲಗತ್ತಾನೋ ಎಂಥ ಪಾಣೆ ಅಂತ. ನೀವು ವೇದಿಕೆ ಮೇಲೆ ಕುಂತೂ ಸೀರೆ ಬಗ್ಗೆನೇ ಹೇಳಕತ್ತೀರಿ, ಆ ಕಡೆ ಪಾಣೆ ಹೊಡೆಯವನು ಸೀರಿನೇ ಅನ್ನ. ಇದರ ಅರ್ಥ ಏನಂದ್ರೆ, ಅದು ಜಾತ್ರೆಯಾಗ ಬಾಜಾರದಾಗ ತಂದ ಸೀರೆ ಮ್ಯಾಲಿಂದ ಮುಚ್ಚುತ್ತದ, ಈ ಸಂಗಣ್ಣ ಮಾಡಿರ್ತಕ್ಕಂಥ ಈ ಪ್ರಸಾದ ಏನದಲ್ಲ ಇದು ಒಳಗಿಂದ ಮುಚ್ಚುತ್ತವೆ. ಹೀಗಾಗಿ ಎರಡೂ ಅವಿನಾಭಾವ ಸಂಬಂಧವನ್ನು ಕೂಡಿ ಬಂದಿರತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಭಾಳ ಖುಷಿಯ ವಿಚಾರ. ನಮ್ಮ ಪಕ್ಕದ ಹಳ್ಳಿಯಾಗಿರ್ತಕ್ಕಂಥ ಸುಲ್ತಾನ್ಪುರದಿಂದ ಎಲ್ಲ ಪಾಟೀಲ್ ಅಣ್ಣವ್ರು ಬಂದಿದ್ದಾರೆ. ಅವರಿಗೆ ಅನಂತ ವಿಶೇಷವಾಗಿ ನಮ್ಮ ಕ್ಲಾಸ್ಮೇಟ್ ಶರಣಗೌಡರು ಕೂಡ ಬಂದಿದ್ದಾರೆ. 64 ಕಲೆಗಳು, 14 ವಿದ್ಯೆಗಳು, 6 ಉಪಾಂಗಗಳು, 4 ವೇದಗಳು, ಶಿಕ್ಷಾ, ಕಲ್ಪ, ನಿರಕ್ಷ, ಛಂದಸ್ಸು, ವ್ಯಾಕರಣ, ಮೀಮಾಂಸಾಶಾಸ್ತ್ರ, ಜ್ಯೋತಿಷಶಾಸ್ತ್ರ, ಅರ್ಥಶಾಸ್ತ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಕ್ಷರ, ಗೋಪರೀಕ್ಷೆ, ಗಜಪರೀಕ್ಷೆ, ಗಣಿತ, ಗಂಧರ್ವ, ಮೂಲಿಕಾ ಸಿದ್ಧಿ, ಗುಟ್ಕಾ ಸಿದ್ಧಿ, ಅಣಿಮ, ಗರಿಮ, ಲಗಿಮ, ಪ್ರೋಕಾವ್ಯ, ಪ್ರಾಪ್ಯ, ಈಶತ್ವ, ವಶಿತ್ವ, ಇಂದ್ರಜಾಲ್, ಮೈಂದ್ರಜಾಲ್, ಅಗ್ನಿಸ್ತಂಭನ, ವಾಯುಸ್ತಂಭನ, ಈಟ್ ಹೇಳಿದ್ರು ಚಪ್ಪಾಳೆ ಹೊಡಿಲಾರ್ದವ್ರ ಸ್ತಂಭನ. ನೀವೆಲ್ಲ ಚಪ್ಪಾಳೆ ಬಾರಿಸ್ಬೇಕಲ್ಲಾಗತ್ತೀರಿ. ಇನ್ನೂ ಮುಂದೆ ಏನೋ ಹೇಳ್ತಾನೆ ತಡಿ ಅಂತೇಳಿ ಬಾರಿಸಲಾಗಿರ ಅಟ್ಟೆ. ಇದು ನಾನು ಹೇಳಿದ್ದೇನೆಂದರೆ,
ನಮ್ಮ ಗೆಳೆಯ ಆಗಿರ್ತಕ್ಕಂಥ ಶರಣಗೌಡರು ಗೆದ್ದಾಗ ಚಪ್ಪಾಳೆ ಹೊಡೆಯುವ ಗೆಳೆಯನ ಕಿತ್ತಲು, ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತಿ ಕಣ್ಣೀರು ಒರೆಸ್ತಕ್ಕಂಥ ಗೆಳೆಯನೇ ಸರ್ವಶ್ರೇಷ್ಠ ಎನ್ನುವ ಹಾಗೆ ನಾವು ಶಾಲೆ ಓದೋ ಸಂದರ್ಭದಲ್ಲಿ ಎಲ್ಲ ಬ್ರೇಂಚಿನ ಹಿಂದುಗಡೆ ಕುಂತು ಇವತ್ತು ಕನ್ನಡ ನಾಡಿಗೆ ಅಲ್ಲ ಭಾರತ ದೇಶಕ್ಕೆ ಕೋಟಿ ವಿದ್ಯೆಯಕ್ಕಿಂತಲೂ ಮೇಟಿ ವಿದ್ಯೆಗೆ ಶ್ರೇಷ್ಠ ಅಂತಕ್ಕಂಥ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಗೌಡರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿ, ಗಂಡಸು ಮಕ್ಕಳಕ್ಕಿಂತಲೂ ಹೆಣ್ಣು ಮಕ್ಕಳ ಸಂಖ್ಯೆನೇ ಹೆಚ್ಚಿಗಿದೆ ತಾಯಂದ್ರೆ, ಜನ ಬರ್ತಾರೋ ಇಲ್ಲ ಅಂತಕ್ಕಂಥದ್ದನ್ನು ದೂರ ಮಾಡಿರ್ತಕ್ಕಂಥ ಎಲ್ಲ ತಾಯಂದ್ರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ನಾ ಯಾಕೆ ಇವತ್ತೇ ನಿಮ್ಮ ಶ್ರೀಚರಣಕ್ಕೆ ಪ್ರಣಾಮ ಅಂತ ಅಲ್ಲಗತ್ತೀನಂದ್ರೆ ಎಲ್ಲರಿಗೆ ಅಕ್ಕೋರಿಗೆ ಇನ್ನು 2-3 ದಿನದಾಗ ನಾನು ಹೆಣ್ತಿ ಬರ್ತಾಳೆ. ಆಕಿ ಬಂದು ನಡ್ಬಾರ ಕುಂತಳಂದ್ರೆ ಎಲ್ಲ ಅಕ್ಕ ತಂಗಿದಾರ ಶ್ರೀಚರಣಕ್ಕೆ ಅಂದಮೇಲೆ ಆಕಿ ಮನ್ಯಾಗ ಹೋಗಿ ಮಂದಿಗೆ ಅಂದಮೇಲೆ ನಾ ಹಂಗೆ ನಿನಗೆ ಹೆಣ್ತಿ ಆಚಾರ ಆಯ್ತು. ನಮ್ಮದೇನು ಸುದ್ದ ಅದ ಮಾತು ಮುತ್ತಂದು ಹೇಳ್ದಂಗೆ ನಮ್ಮದನ್ನು ಸುದ್ದ ಆಗ್ತದೆ. ಹಿಂಗೆ ಮಾತು ನಡೆಯಂಗೆ ಮಾತು ಆಕಿಗೊಪ್ಪ ಬಿಟ್ಟು ಅನ್ಬೇಕಾಗ್ತಿತ್ತು ರೀ. ಮತ್ತು ಆದರೂ ಕೂಡ ನಮ್ಮ ಊದೇರೆ ಇಂಥ ಊರಾಗೆಲ್ಲ ಕಾರ್ಯಕ್ರಮಗಳು ನಡಿಬೇಕು. ಕಾರ್ಯಕ್ರಮಗಳು ನಡಿಬೇಕು. ಸೀರೆ ಬಗ್ಗೆ ಹೇಳಿದ್ರು, ಅದೊಂದು ಸೀರೆ ಬಗ್ಗೆ ನಾವೊಂದಿಟ್ಟು ಹೇಳಿ ಮುಗಿಸ್ತೀನಿ. ಯಾಕಂದರೆ ಇದು ಈ ಸನ್ನಿವೇಶ ನೋಡಿದ್ರಂದ್ರೆ ಸೇಮ್ ಬಸ್ ಕಂಡಂಗೆ ಕಾಣ್ಲಾಗತ್ತದು. ಏನು ಆ ಬಸ್ನ್ಯಾಗ ಒಂದು ವರ್ಷ ಹಿಡಿದು ನಾವು ಗಣಸರು ಇದ್ದೀವೋ ಏನು ಇಲ್ಲೋ, ಅವ ಕಂಡಕ್ಟ್ರ್ ಅಂತೂ ಒಟ್ಟು ನಮ್ಮ ಕಡೆ ನೋಡಲೇ ಆಗ್ಯ. ನಾವು ಆಧಾರ್ 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 ನಮಗೆ ಗಣಸರು ಸಲ್ಡ್ ಆಗ್ಯಾದ ಉಡ್ದಾರು ಹುಚ್ಚಾದಂಗೆ ನಾವು ಆಗಿದ್ದೀವಿ. ಒಬ್ಬರು ನಮ್ಮದು ಕೇಳೋರಿಲ್ಲ ಹೇಳೋರಿಲ್ಲ. ತೋ ಒಂದೊಂದು ಊರಾಗ 15-20 ದಿನ ಆಯ್ತು ಒಂದೊಂದು ಊರಾಗ ಹೋಗಿ ಗಂಡ್ರದೇವರು ಬೇಡ್ಕೊಂತಿಲ್ಲಗತ್ತಾವ. ಒಂದೊಂದು ಊರಾಗ ಹೋಗ್ಯಾಡ್ರಿ ಹೋದಾಕಿ ಬಂದಿಲ್ಲೇನ, ಆದ್ರೆ ಹರ್ಸೂರಾಗ ನೀವು ಎಲ್ಲಿ ಮತ್ತೆ ಆಷಾಢದ ಅಂತೇಳಿ ಶ್ರಾವಣ ಬರ್ತದೆ ಅಂತೇಳಿ ಯಾರು ಬೇಕು ಅವ್ರ ಆಧಾರ್ ಕಾರ್ಡ್ ತೊಗೊಂಡು ಹೋಗಿಲ್ಲ. ನೀವು ಆಧಾರವನ್ನು ನಮ್ಮೆಲ್ಲ ಶರಣಮುತ್ಯನ ಕಾರ್ಯಕ್ರಮಕ್ಕೆ ಆಧಾರ ಆದ್ರೆಲ್ಲ ತಾಯಂದ್ರೆ ನಿಮ್ಮೆಲ್ಲರ ಪಾದಕ್ಕೆ ಮತ್ತೊಮ್ಮೆ ಅನಂತ ಈ ಮೊನ್ನೆ ಏನಾಗಿತ್ತು ರೀ, ಈ ಬಸವ ಕಲ್ಯಾಣದಾಗ ಒಂದು 8-10 ಮುದುಕಿಯರು ಸೀರೆ ಬಂದಿದ್ದ ಸಲುವಾಗಿ ಆ ಸೀರೆ ಬಗ್ಗೆ ಹೇಳಕತ್ತೀನಿ. ಆ ಬಸವ ಕಲ್ಯಾಣದಾಗ ಏನು ಮಾಡ್ಯಾವ ಮುದುಕಿಯರು 75 ವಯಸ್ಸಿನ ಮೇಲೆ ಅವ ರೀ. ಆ ಓಸು ಕಲ್ಯಾಣದಾಗ ಮೈ ತಗೊಂಡು ಅಲ್ಲೆಲ್ಲ ನೋಡಿ ಇಲ್ಲಿ ಕಲಬುರಗಿ ಬಸ್ ಹತ್ತಿ ಇಲ್ಲಿ ಇಳಿದಾರ. ಕಲಬುರಗಿಯಾಗಿ ಇಳಿದು ಮತ್ತೆ ಈ ಕಡೆ ಹೊಸಪೇಟೆಗೆ ಡ್ಯಾಮ್ ನೋಡೋಕೆ ಹೋಗ್ಬೇಕಂತ ಅವ್ರದ್ದು ವಿಚಾರ. ಅವ್ರು ಕೇಳಿದ್ರೆ ತಮ್ಮ ಹೊಸಪೇಟೆ ಬಸ್ ಯಾವಾಗ ಬರ್ತದೆ ಇದೇ ಅದ ಬಸ್ ಅಂಥೇಳಿ ಓಸು ಏರ್ದು ಅದೇ ಬಸ್ನೇ ನಾನು ಏರ್ದು ಅವ್ರು ಏನು ಮಾಡ್ಯಾರ ಮಗಲ ಗಂಟು ಇಟ್ಕೊಂಡಾರ ಹಿಂಗೆ ಖಂಡಿಕೆ ಕೇಳಿ ಕುಂತಾರ. ಆ ಬಸ್ ನಡೆದ ಅವ್ರೇನು ಮಾಡ್ಯಾರ ಅದ್ರ ಒಂದು ಮುದುಕಿ ಒಬ್ಬಕಿನ ಕಿವ್ಯಾಗ ಹೇಳಿದ್ರು, ಅವು ಸೀರೆ ಎಲ್ಲ ಹಸಿಯವ ಸ್ವಲ್ಪ ಒಣಾಕ್ರಿ ಇಲ್ಲೇ ನಿಮ್ಮ ಎದುರು ಅಂಥೇಳಿ ಅವೇನು ಮಾಡ್ಯಾವ್ರಿ ಅವ್ರವ್ರು ಕುಂತು ಸೀಟ್ ಎದ್ರೆ ಒಣಾಕ್ಯಾವ ಸೀರೆ. ಬಸ್ ನಡೀತು ಆ ಶಾಪುರ ದಾಟಿ ಅವು ಸೀರೆ ಒಣಗ್ಯಾವ. ಆ ಸೀರೆ ಹೋಗಿ ಡ್ರೈವರ್ ಮಾರಿ ಮೇಲೆ ಬಿದ್ದದ ಒಣಗಿ. ಅವ ಮಾಡಿ ಹಿಂಗೆ ಮಾಡಿ ತೆಕ್ಕೊಂಡು ಗುಣ ಅಪ್ಪ ಬಸ್ ಬೀಳ್ತಿತ್ತಲ್ಲೋ ಆಕ್ಸಿಡೆಂಟ್ ಆತಿತ್ತಲ್ಲೋ ಅಂತ ಅಂದ್ರುಪ್ಲೇನೆ ಕೇಳ್ರಿ ಅಂದ್ರುಪ್ಲೇನೆ ಅವ ಡ್ರೈವರ್ ಏನಂದ, ಈ ಬಸ್ ಎಂದಿಗೂ ಆಕ್ಸಿಡೆಂಟ್ ಆಗಲ್ಲ. ಯಾಕಾಗಲ್ಲಂದ್ರೆ ಇದು ನನ್ನ ತಲೆ ಮೇಲೆ ಬಿದ್ದಿದ್ದು ಏನು ಬಿದ್ದದಂದ್ರಿ, ನನ್ನ ತಲೆ ಮ್ಯಾಲ ನಮ್ಮವ್ವನ ಸೀರೆ ಬಂದು ಬಿದ್ದ. ನಮ್ಮವ್ವ ಇದೇ ಸೀರೆ ತಲೆ ಮ್ಯಾಲೆ ಸೆರಗು ಹೊಚ್ಕೊಂಡು ನಾವು ಸಣ್ಣವರಿದ್ದಾಗ ತೊಡೆ ಮ್ಯಾಲೆ ಮಂಗಿಸಿದಾಗ ನಾವು ಅಳ್ಳಾಕತ್ತಿದ್ದೇವಂದ್ರೆ ಅದೇ ಸೀರೆನಿಂದ ಕಣ್ಣೀರು ವರ್ಷಾಳ. ನಾವು ಅಳ್ಳಾಕತ್ತಿದ್ದೇವಂತಂದ್ರೆ ಸೀರೆ ವರ್ಷಾಳ. ಭಾಳ ಧಗೆ ಇಟ್ಟಿತ್ತಂದ್ರೆ ತೊಡೆ ಮ್ಯಾಲೆ ಹಾಕ್ಕೊಂಡು ಗಾಳಿ ಹಾಕ್ಯಾಳ. ಅಷ್ಟೇ ಅಲ್ಲ, ನಮ್ಮವ್ವ ಮೈ ತುಂಬ ಮುಚ್ಕೊಂಡು ಸೆರಗಿನ್ಯಾಗ ಮುಚ್ಕೊಂಡು ಎದೆ ಹಾಲು ಕುಡಿಸಿರ್ತಕ್ಕಂಥ ನಮ್ಮವ್ವನ ಸೆರಗದ ರೀ. ಇದು ಎಂದಿಗೂ ಆಕ್ಸಿಡೆಂಟ್ ಆಗೋದಿಲ್ಲ ಅಂತಕ್ಕಂಥ ಮಾತು ಒಬ್ಬ ಡ್ರೈವರ್ ಸೆರಗಿನ ಬಗ್ಗೆ ಹೇಳ್ತಾನಂದರೆ ತಾಯಂದ್ರೆ ಆ ಸೆರಗಿನ ಶಕ್ತಿ ಎಷ್ಟು ಇರಲಿಕ್ಕಿಲ್ಲ. ನೀವೆಲ್ಲ ವಿಮರ್ಶೆ ಈಗೇನಾಗ್ಯಾವ ಇತ್ತೀಚೆಗಿರಕ ಬರೀ ಹೊಲಕ್ಕೆ ಕಟ್ಲಕತ್ತಾರೆ ಸೀರೆ ಒಯ್ದು ಕಬ್ಬಿ ಕಟ್ಟದ, ಮೆಣಸಿನ ಗಿಡಕ್ಕೆ ಕಟ್ಟದ, ಬೆಂಡೆಕಾಯಿ ಕಟ್ಟದ, ಬದನೆಕಾಯಿ ಗಿಡಕ್ಕೆ ಕಟ್ಟದ. ಅವು ಅರ್ಧ ಕಿಲೋಮೀಟ್ರ್ ದೂರ ಇರ್ತಾವೆ ಹಂದಿ. ಅವು ಅಲ್ಲಿಂದ ನೋಡಿ ಯವ್ವ
ಭೂಮಿ ತಾಯಿ ಸೀರೆ ಉಟ್ಕೊಂಡಾಳ. ನಾವು ಆ ಕಡೆ ಹೋಗೋದು ಬ್ಯಾಡ ಅಂಥೇಳಿ ಹಂದಿ ಆ ಕಡೆ ನಡೆದಾವ್ರಿ. ಹಂದಿ ಅಂತ ಹಂದಿ ಸುಧಾರಿಸೋದು. ಎಲ್ಲಿಗೆ ಬಂತು ಈಗ ನಮ್ಮೂರು ಬೇರೆ. ನಮ್ಮ ಕಲ್ಯಾಣ ನಾಡು ಹೆಂಗದ ಅಂದ್ರೆ ಅಮ್ಮ ಇನ್ನೂ ಸುಸಂಸ್ಕೃತವಾಗಿರ್ತಕ್ಕಂಥ ಗುರು ಲಿಂಗ ಜಂಗಮ ಪಾದೋದಕದ ಬಗ್ಗೆ ದಿನನಿತ್ಯ ನಡೀತಕ್ಕಂಥ ವಿಚಾರಗಳಿಂದ ನಮ್ಮ ಉತ್ತರ ಕರ್ನಾಟಕದಾಗ ಇದು ಈ ವಿಚಾರ ಅನಿಸಲ್ಲ. ಒಂದೊಂದು ದೊಡ್ಡ ಸಿಟಿಗೆ ಹೋಗಿ ಅವು ಸಾಫ್ಟ್ವೇರ್ ಹಾರ್ಡ್ವೇರ್ ಹಂಡ್ರ್ವೇರ್ ಅನ್ಕೋತಾ, ಓ ಮಮ್ಮಿ ನೀವೆಲ್ಲ ಹಿಂಗೆಲ್ಲ ಸೀರೆ ಹೊಚ್ಕೊಂಡು ಬರಬಾರ್ದು ಮಮ್ಮಿ, ದಿಸ್ ಇಸ್ ದ ಬೆಂಗಳೂರಲ್ಲಿ ಸಿಲ್ಲಿ ಅನ್ನಿಸ್ತದೆ, ನೀವೇನಿದ್ರೂ ನೈಟಿ ಹಾಕೋಬೇಕು. ನಮ್ಮ ಕ್ವಾಲ್ಟಿ ಶಾಣಮತಿ ನೋಡ್ರಿ ಆಯ್ತು ನೀವೆಲ್ಲ ಬಂದವರು. ಒಂದು ಸರಿ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಆಕೆ ಸೀರೆ ಎಲ್ಲ ತೊಯ್ದದ ನೈಟಿ ಹಾಕೋಲು ಕೊಟ್ಟಾರಲ್ಲಿ ಅವ್ರ ಮನ್ಯಾಗ. ಅದು ಮುದುಕಿ ಏನು ಮಾಡ್ಯಾದ್ರಿ, ಒಳಗೆ ರೂಮ್ನಾಗ ಹೋಗೋದಕ್ಕೆ ಕರೆಂಟ್ ಹೋಗ್ಯಾವ. ಹಾಕೊಂಡು ಬಿಡು ಶಾಣಮತಿ ಹಾಕೊಂಡು ಬಿಡು ಅಂತ ಒಳಗೆ ಕಳಿಸ್ಯಾರ. ಕರೆಂಟ್ ಹೋಗೋದಕ್ಕೆ ಇದು ಮುದುಕಿ ಒಂಬಿ ಹಾಕೊಂಡಿಲ್ಲ, ಬುಡಕಿಂದ ಮ್ಯಾಲೆ ಮಾಡ್ಯಾಳ, ಮ್ಯಾಲಿಂದ ಬುಡಕ್ಕೆ ಮಾಡ್ಯಾಳ. ಹಂದಿ ಸಿಗಿಬಿದ್ದಾಳ್ರಕ್ಕ ಒಳಗೆ. ಏ ಬರ್ರಿ ಸಿಗಿಬಿದ್ದೀನಿ ಬರ್ರಿ ತಾಗಿ ಬರ್ರಿ ತೊಯ್ಕೊಲಗತ್ತಾಳಾಕಿ. ಎಲ್ಲರೇ ಸೀರೆ ಸಿಗಿಬಿದ್ದಿದ್ದು ನೋಡಿರಿ. ಇದಕ್ಕೆ ದೊಡ್ಡ ಇತಿಹಾಸದ ರೀ ಅವ್ವ. ಸೀರೆಗೆ ದೊಡ್ಡ ಇತಿಹಾಸದ ಏನದ ಅಂದರೆ, ಬಸವರಾಜ್ ಸರ್ ತಲೆ ಮೇಲಿದ್ದಿರ್ತಕ್ಕಂಥ ಟೋಪಿ, ನಮ್ಮ ಸುಲ್ತಾನ್ಪುರ ಗೌಡ್ರ ತಲೆ ಮೇಲಿದ್ದಿರ್ತಕ್ಕಂಥ ರುಮಾಲ್, ನಮ್ಮ ಅವ್ವನ ತಲೆ ಮೇಲಿದ್ದಿರ್ತಕ್ಕಂಥ ಸೆರಗಿನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಂಥೇಳಿ ಬಾಲಗಂಗಾಧರ ತಿಲಕರವರು ಹೇಳಿರ್ತಕ್ಕಂಥ ಮಾತು. ಇದು ಎಲ್ಲೇರೇನು ಹುಡುಗಾಟಿಗೆ ತಿಳಿದ್ರೆ ಏನ್ರಿ ಸೀರೆ ಸೆರಗ ಅಂದ ಮೇಲೆ. ಈಗೆಲ್ಲ ನೀವು ಅನ್ಬೋದು, ಇಲ್ಲೇ ನಮ್ಮ ಗೌರಮ್ಮಕ್ಕ ಅದು ಕುಂತಾರ, ನೀ ಎಲ್ಲ ಹೇಳಕತ್ತಿದ್ದು ನಿನ್ನ ಹೆಣ್ತೆಲ್ಲ ನೈಟಿ ಹಾಕೊಂಡೇ ಇರ್ಲಕತ್ತಾಳೆ ಅಂತ ಜನ ಹೇಳ್ತಾನೆ. ಹೇಳೋದು ನಡೆದ ಮತ್ತು ನಮಗೂ ಏನು ಹೇಳಕ್ಕೆ ಆಗ್ತದ್ರೆ ಸುಮ್ಮನೆ ಎಲ್ಲಿ ತನಕ ಹೋಗ್ತದೆ. ಇನ್ನೂ ಗುಣ ರೀ ಆ ಬಸ್ನಾಗ ಏನಾಗ್ಯದ್ರಮ್ಮ, ಸೀರೆ ಒಣಾಕೋದು ಬಿಟ್ಟು ಯಾವಾರ ಹೆಣ್ಮಕ್ಳು ನೈಟಿ ಒಣಾಕಿರಂದ್ರೆ ಅದು ಗಾಳಿಗೆ ಹಾರಿ ಡ್ರೈವರ್ ಒಳಗೆ ಸಿಗಿಬಿದ್ದಿತ್ತಂದ್ರೆ ಏನು ಆಲಕ್ಕಿಲ್ಲ ಅವ್ನ ಗತಿ. ಅಲಾಟಿಗೆ ಬಸ್ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು. ಆಭರಣಗಳು ವೈಭೀಕರಣ ಆಗಬಾರ್ದು ತಾಯಂದ್ರೆ. ನಾವು ನೋಡ್ರಿ ನಮ್ಮ ಮೌದೇರೆ ಮುತ್ಯ ಎಷ್ಟು ಆನಂದದಿಂದ ಹೇಳಕತ್ತಾನಂದ್ರೆ, ಇಲ್ಲಿ ನೋಡ್ರಿ ಎಲ್ಲರೂ ತಲೆ ಮೇಲೆ ಸೆರಗು ಹೊಚ್ಕೊಂಡು ಕುಂತೀರಿ, ಎಷ್ಟು ಆನಂದ, ಏನು ಸುದ್ದಿ, ಏಟು ಖುಷಿ ಈಗ ಹೊಚ್ಕೊಬಿಡ್ರಕ್ಕ. ಏನಬ್ಬ ಇದಾಗಮ್ಮ ಹಣ್ಣು ಹಾಕಲಿ, ನಾವು ಸರಗಾರೆ ಹೊಚ್ಕೋತೇವೆ ಹಂಗ್ಯಾರೆ ಇಟ್ಕೋತೇವೆ, ನಿನಗೆ ತೊಗೊಂಡು ಏನು ಮಾಡೋದದ? ಹಾಗಲ್ಲ, ಅದರ ಒಳಗಡೆ ಹೆಂಗೆ ಮತ್ತು ಬೆಳೀತದ ಹಂಗಾಗಿ ಒಂದು ಜರ ಬದಲಾವಣೆ ಆಗೋದು ಕೂಡ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಅನ್ನೋ ಮಾತನ್ನು ನಮ್ಮ ಗುರುಗಳು ಏನು ಹೇಳಿದ್ರು. ಮನ್ಯಾಗ ಹೋದ್ರು ಪ್ಲೇನೆ ಮಾನ್ಯ ಗುರುತಾಯಿ ಏನಂದಳಂತ, ನಾ ಇವ್ರ ಊರಿಗೆ ಭಾಳ ಸರಿ ಹೋಗೀನಿ ರೀ, ಗುರುವಿಗೆ ನಮಗೂ ಭಾಳ ವಿನಾಭಾವ ಸಂಬಂಧ. ಇವರು ಊರಾಗ್ರಿ ಶರಣಬಸವೇಶ್ವರ ಪುರಾಣ 100 ವರ್ಷದಿಂದ ಶರಣಬಸವೇಶ್ವರ ಪುರಾಣ ಪಡಸಾವಳಿಯಲ್ಲಿ ನಡೀಲಿಗತ್ತವ್ರಿ. 100 ವರ್ಷದಿಂದ. ಅದು ಶರಣಬಸವೇಶ್ವರ ಪುರಾಣ ಬಿಟ್ಟರೆ ಬೇರೆ ಪುರಾಣ ಇಲ್ಲ. ಇವರ ಊರು ಪುರಾಣದಲ್ಲಿ 35 ವರ್ಷದಿಂದ ಶರಣಬಸವೇಶ್ವರ ಪುರಾಣ ಪಡಸಾವಳಿಯಲ್ಲಿ ಮಲ್ಲಯ್ಯ ಶಾಸ್ತ್ರಿ ಪಡಸಾವಳಿಯವರೇ ಹೇಳ್ಕೋತಾ ಬಂದಿರತಕ್ಕಂಥದ್ದು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಕಂಡಿದ್ದೀವಿ. ನನಗೆ ಗುರುಗಳು ಭಾಳ ಕಡೆ ಆ ಕಡೆ ಮಹಾರಾಷ್ಟ್ರದಾಗ ಭಾಳ ಕಡೆ ಕರೆಸ್ಯಾರ. ಭಾಷೆ ತಿಳಿಬೇಕ್ರಿ, ಭಾಷೆ ತಿಳಿಲಿಲ್ಲ ಅಂದ್ರೆ ಎಷ್ಟು ದುರಂತದ ಅಂದ್ರೆ ಅಮ್ಮ ಭಾಳ ಈ ಕಡೆ ನೀವು ಇರಲ್ರಿ. ಆಯಾ ಭಾಷೆ ಆಯಾ ಪ್ರಾದೇಶಿಕತೆ ಅಲ್ಲಿ ನಮಗೆ ಹಾಸ್ಯ ಹುಟ್ಟಾಗ್ತದೆ. ಈ ಕಡೆಗೆ ನೀವು ಸೇಡಮ್ ದಾಟ್ ಹೋರಿ, ನೀವು ಚುಂಚೋಳಿ ದಾಟ್ ಹೋರಕ್ಕೆ ಯಾರ್ಯಾರೂ ಕನ್ನಡ ಮಾತಾಡಲ್ಲ, ಬರೀ ಕರ್ನಾಟಕದಾಗೆ ಯಾರೀ ಓಸು ಮಂದಿ ತೆಲುಗು ಮಾತಾಡ್ತಾರೆ. ನಾನು ಜೂನಿಯರ್ ರಾಜಕುಮಾರ ರಾಚೇಸ್ವಾಮಿ ಕೂಡಿ ಲಗ್ನಕ್ಕೆ ಹೋಗಿದ್ದೇವೆ. ನಾವು ಒತ್ತಾಡ್ ಕುಂತಿದ್ದೇವೆ, ನಮ್ಮ ಹೆಂಡ್ರು ಒತ್ತಾಡ್ ಕುಂತಾರೆ. ಕುಂದ್ರ ರೂಪ್ಲೇನೆ ಆಕೆ ಜೈರಾಬಾದ್ ಹೆಣ್ಮಗಳು ಬರೋದೇ ಬಂದು ರಾಚೇಸ್ವಾಮಿ ಹೆಣ್ತಿಗೆ ಏನು ಅನ್ಬೇಕು, ಮಿದಿ ಯವ್ವೂರ್ ರಂಡಿ ಅಂದಳಕಿ. ಮಿದಿ ಯವ್ವೂರ್ ರಂಡಿ ಅಂದ್ರೆ ಏನರ ಕೈದ್ರೆ ಅರ್ಥ ಏನಂದ್ರೆ ನಿಮ್ಮದು ಯಾವ ಊರು ಅಂತ ಆ ಭಾಷೆದಾಗ ಅರ್ಥ. ಇದು ಮಿದಿ ಯವ್ವೂರ್ ರಂಡಿ ಅಂದಳಕಿ ರಾಚೇಸ್ವಾಮಿ ಹೆಣ್ತಿಗೆ. ಗಂಡು ಎದುರೇ ಕುಂತ ನಾಯವಾಗ ರಾಂಡಿ ಆದಂತ ಹೇಳಿ ಆಕೆ ಎದಿನೇ ಹೊಡೆದಾಡ್ರಿ. ಮಿದಿ ಯವ್ವೂರ್ ರಂಡಿ ಅಂದ್ರು ಪ್ಲೇನೆ ಆಕೆ ಎದ್ದೇ ಹೋದಳು, ಸುಮ್ಮನೆ ಯಾಕೆ ರಾಂಡಿ ಆಗದಂತೇಳಿ. ರಾಜಕುಮಾರ್ನ ಹೆಣ್ತಿಗೆ ಆಕೆ ನಾ ರಾಂಡಿ ಆಗೋದು ಬೇಡ ಅಂತ ಎದ್ದೇ ಹೋದಳಾಕಿ. ಈಕೆ ನಮ್ಮ ಮನ್ಯಾಗ ಬರೋದೇ ಬಂದು ಮಿದಿ ಯವ್ವೂರ್ ರಂಡಿ ಅಂದಳು ಈಕೆಗೆ. ನಮ್ಮಕ್ಕಿಗೆ ಪಿತ್ತ ನೆತ್ತಿಗೆ ಏರಿ ಅನ್ನಬೇಕ್ರಿ. ಆಕೆ ಏನು ಏನು ಕುಂತಾಳ ನೋಡು, ಆಕೆ ಚುಂಚೋಳಿ ರಾಂಡಿ. ನಡಬರ್ಕೇನು ಕುಂತಾಳ ನೋಡು, ಆಕೆ ಶಾಬಾದ್ ರಾಂಡಿ. ನಾ ಹರ್ಸೂರ್ ರಾಂಡಿ, ನೀ ಯಾವ ಊರಕ್ಕೆ ಹಲ್ಕಟ್ ರಾಂಡಿ ಅಂದಳಕ್ಕೆ. ಇಡೀ ಪೂರ ಲಗ್ಗಳು ತುಂಬ ರಾಂಡಿ ರಾಂಡಿ ರಾಂಡಿ. ಮಾತು ತಿಳಿಬೇಕ್ರಿ. ಮಾತು ತಿಳಿಲಿಲ್ಲ ಅಂದ್ರೆ ಎಷ್ಟು ದುರಂತ ಅದು. ಅವೇ ಏನು ಮೊಬೈಲ್ದಾಗ ಮಾಡಕತ್ತಿದೇನ
ಅವೇನು ಮಾಡ್ತೆ ಅವ ಗಣಸರಿಗೆ ಹೆಂಗೆ ಸಾಲಾಗತ್ತವ ಹೆಂಗಸರು ಗಣ ಸಾಲಾಗತ್ತವ ಇವು ಮೊಬೈಲ್ದಾಗ. ಮಾನ್ಯ ನನಗೆ ಇವಣಿನಿಂದ ಫೋನ್ ಹಚ್ಚಿದ್ರು ಒಂದು ಮುದುಕಿ, ಅಲ್ಲ ಗುಂಡಮೇನು ನನ್ನ ಎದಿನ ದಸ್ ಅಂತ ನಾವು ಇಲ್ಲಿ ತನಕ ಗಣಸಿದ ನಾಯಿ ಗಾಣಿಗೆರ್ ಗುಂಡಮಕ್ಕೆ ಯಾವಾಗ ಅದು ಏವಂತ ಎದಿನ ದಸ್ ಅಂತ ನನಗೆ. ಅಲ್ಲ ಗುಂಡಮೇನು ನಾನು ಬೆಳ್ಳಿಲ್ಲ ಮಗ. ಹೇಳಾಯಿ ನಾನೇ ಇದ್ದೀನಿ ಗುಂಡಮ್ಮ. ಯಾಕೆ ದನಿ ಚೇಂಜ್ ಆಗ್ಯದಲ್ಲ ಮತ್ತು ಗಣಸಿದ್ದೀನಿ ದನಿ ಚೇಂಜ್ ಆಗಲ್ಲ. ಹೇಳಾಯಿ ನಾನೇ ಇದ್ದೀನಿ ಗುಂಡಮ್ಮ. ಹ್ಞೂ ಆರಾಮಿದ್ದಿ? ಹ್ಞೂ ಆರಾಮಿದ್ದೀನಿ. ಬಾಣ್ತನ ಆಯ್ತೆ ನಿಂದು? ಯವ್ವೋ ನಾನು ಹೆಣ್ಣು ತಡ್ಯಾರದಾಗೆ ತಂಡಿಗೆ ಬಂದಾಳ. ಅವು ಕುರುಕುರಿ ಅಂತ ಮಕ್ಕಳು ಹುಟ್ಟ್ಯಾವ. ಅದ್ರಾಗ ನಾವೇಲಿ ಹಡಿಬೇಕೆ ಯವ್ವ. ಇವು ಮೊಬೈಲ್ ಬಂದ ಮೇಲೆ ರೀ ಮಾನ್ಯಲ್ಲಿ ನಡೆದಿನ್ರಕ್ಕ ರೋಡಿನ ಮೇಲೆ ಕುಂತದೊಂದು ಪಾರ್ ಕುಂತದ್ರಿ. ಕುಂತಲ್ಲೇ ಮೊಬೈಲ್ ತಿಕ್ಕಲಗತ್ತಾನ ಮಗ. ಹಿಂಗೆ ಗಾಸ 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 ಕುಂತಾನ ಅಲ್ಲೇ ಕುಂತಲ್ಲೇ ತಿಕ್ಕಲಗತ್ತಾನ. ಹಿಂದೆ ಹಂದಿ ಬಂದು ಅವನಿಗೆ ತಿಕ್ಕಲಗತ್ತದ ಗಾಸಲ್ ಗಾಸಲ್. ಆದ್ರೆ ಆ ಹುಡುಗರಲ್ಲಿ ಸ್ವಲ್ಪ ಕೇಳ್ರವೇವಿ ಕೊನೆ ಮಾತು. ಆ ಹುಡುಗರಲ್ಲಿ ಅಯ್ಯೋ ಅಹೋ ಧನ ಮದಾಂದಸ್ತು ಏವಿ ಕೇಳ್ರಿ ಇದು ಮಾತು. ಅಹೋ ಧನ ಮದಾಂದಸ್ತು ಪಶ್ಯತನಪಿ ನ ಪಶ್ಯತಿ ಯದಿ ಯದಿ ಪಶ್ಯತಾತ್ ಆತ್ಮಹಿತಂ ಪಶ್ಯತಿ ನ ಸಂಶಯ. ಈ ಸಂಸ್ಕೃತದ ಅರ್ಥ ಏನಂದ್ರೆ ತಂಗೇಂದಿರೆ, ಇದರ ಅರ್ಥ ಏನಂದ್ರೆ ಅಕ್ಕ, ಮನುಷ್ಯನಿಗೆ ಬಂದಿರತಕ್ಕಂಥ ಪ್ರಾಯ ಮತ್ತು ಸಂಪತ್ತು ಇವು ಎರಡು ಮನುಷ್ಯನಿಗೆ ಯಾವಾಗ ಬರ್ತಾವೆ ನೋಡ್ರಿ, ಆವಾಗ ನಮ್ಮ ಮಗಲ ಯಾವನ, ನಮ್ಮ ಹಿಂದೆ ಯಾವನ, ಮುಂದೆ ಯಾವನ, ಯಾವ ಮಠ ಗೊತ್ತಾಗಲ್ಲ, ಊರು ಗೊತ್ತಾಗಲ್ಲ, ದೇವಸ್ಥಾನ ಗೊತ್ತಾಗಲ್ಲ. ಆ ಪ್ರಾಯ ನಮ್ಮನ್ನು ಕಾಮದ ಲೋಕದ ಕಡೆ ಕೊಂಡೊಯ್ತದೆ, ಸಂಪತ್ತು ಅಹಂಕಾರದ ಕಡೆ ಕೊಂಡೊಯ್ತದೆ ಅಂತಕ್ಕಂಥ ಮಾತು ಈ ಸಂಸ್ಕೃತದ ಅರ್ಥ. ಆದರೆ ನಮ್ಮ ಹರಸೂರು ಗ್ರಾಮದಲ್ಲಿ ಎಲ್ಲ ಸಣ್ಣ ಹುಡುಗರೇ ನಿಂತು ನೀವು ಕೆಲಸ ಮಾಡ್ತಾ ಇದ್ದೀರಿ. ಕಾಮದ ಕಡೆ ನೀವು ಕೆಲಸ ಕೊಡ್ತಾ ಇಲ್ಲ. ನೀವೆಲ್ಲ ನಮ್ಮ ಊರಿನ ಹಿರಿಮೆ ಗರಿಮೆ ಬೆಳೀಲಂತೇಳಿ ಹಗಲೂ ರಾತ್ರಿ ದುಡಿತಾ ಇದ್ದೀರಲ್ಲ ಮಕ್ಕಳೇ. ನಿಮ್ಮ ಶ್ರೀಚರಣಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಪತ್ತು ಬಂದ ಮೇಲೆ ಎಷ್ಟೋ ಮಂದಿಗೆ ಅಹಂಕಾರ ಬರುವಾಗ, ಪ್ರಾಯ ಬಂದ ಮೇಲೆ ಎಷ್ಟೋ ಅಹಂಕಾರ ಬರುವಾಗ, ಹಗಲೂ ರಾತ್ರಿ ಏನಿದೆ ದುಡಿಯುತ್ತಿರುವ ಈ ಶರಣಾಯಿ ಮುತ್ಯ ಈಗ ಬರೋ ಸಂದರ್ಭದಲ್ಲಿ ಕೆ ಸಿ ಪಾಟೀಲ್ರು ಒಂದು ಮಾತು ಹೇಳಿದ್ರೆ ಅಕ್ಕೋರೆ ಕಣ್ಣೀರು ಬಂತು ನಮಗೂ. ಕಣ್ಣೀರು ಬಂತು ರೀ. ಯಾಕಂದರೆ ಶರಣಾಯಿ ಮುತ್ಯ ನಮ್ಮ ಮನೆ ಗುರು, ನಮ್ಮವ್ವ ಅವನ ಪಾದ ನೀರು ಕುಡಿದ ಮೇಲೆ ರಾತ್ರಿ 8 ಆದ್ರೂ ಅವಾಗೆ ಉಣ್ತಿತ್ತು. ನಾವು ಹಂಗೆ ಇರ್ತೀವಂತಿದ್ದೆವು, ಒಳಗೆ ಹೋಗ್ತಿದ್ದೆವು, ಜಡ್ದು ಬರ್ತಿದ್ದೆವು. ಆದರೆ ಆ ಭಕ್ತಿ ಅದು ಸಾಮಾನ್ಯ ಆಗಿರ್ತಕ್ಕಂಥದ್ದು ಅಲ್ಲ. ಇದೇ ಹನುಮಂದೇವ್ರ ಗುಡಿ ಇದು ಮೂರ್ತಿ ಮಾಡಕ್ಕೆ ಕಳಸದ ಏನೋ ಆರ್ಡ್ರ್ ಕೊಡೋಕ್ಕೆ ಪಂಡ್ರಪುರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಗೌಡ್ರು ಎಲ್ಲರೂ ಕೂಡಿ ಹೋಗಿರ್ತಾರಂಥ ಕಮಿಟಿ ಕಡೆಯಿಂದ ಹೋಗಿರ್ತಕ್ಕಂಥವ್ರು ಏನಂದ್ರಂತ್ರಿ, ಇಲ್ಲಿ ತನಕ ಬಂದಿದ್ದೇವೆ, ನಮ್ಮ ಊರಾಗ ಶಾಣಾಯಿ ಮುತ್ಯ ಒಂದು ಮೂರ್ತಿ ಮಾಡ್ಸಮಿ ಅಂಥೇಳಿ ಆ ಮೂರ್ತಿ ಮಾಡೋವನಿಗೆ ಫೋಟೋ ತೋರಿಸಿದ್ರಂತ್ರಿ. ಫೋಟೋ ತೋರಿಸಿದ್ರಪ್ಲೆ ಅವ ಮೂರ್ತಿ ಮಾಡವಂದನಂತ, नहीं साहब ये ऑलरेडी मैं बनाई हूँ, ये फ़ोटो इसका मूर्ति मैं बना रहा हूँ, तुम क्यों देते आर्डर? ಆಲ್ರೆಡಿ ನನಗೆ ಬಂದದಿದ್ರು ಮೂರ್ತಿ. ನಮ್ಮೂರವ್ರು ಯಾರೂ ಬಂದಿಲ್ಲ, ಮೂರ್ತಿ ಆರ್ಡ್ರ್ ಯಾರು ಕೊಡ್ತಾರೆ ರೀ? ಕೊಟ್ಟಿಲ್ಲ ಅಂದಮೇಲೆ ಬತಾವೋ ತುಮ್ ಕೋನ್ಸೆ ಅಡ್ರೆಸ್ ಕ್ಯಾಕೆ ಅಂತಂದ ಮೇಲೆ ಬಬಲಾದಿ ಚನ್ನವೀರ ಶಿವಯೋಗಿಗಳ ಫೋಟೋ ಇತ್ತಂತ್ರಿ. ಅದು ಇದರ ಅರ್ಥ ಏನಂದರೆ, ಬಬಲಾದಿ ಮುತ್ಯಾಗ ನೋಡಿದ್ರೆ ಶಾಣಾಯಿ ಮುತ್ಯಾಗ ನೋಡ್ದಂಗೆ, ಶಾಣಾಯಿ ಮುತ್ಯಾಗ ನೋಡಿದ್ರೆ ಬಬಲಾದಿ ಮುತ್ಯಾಗ ನೋಡ್ದಂಗೆ ಅಂತಕ್ಕಂಥ ಶಕ್ತಿ ಅದು ಹುಟ್ಟಿದ್ದು ಹರಸೂರು ಗ್ರಾಮದಲ್ಲಿ ಇರಲಿಕ್ಕೆ ಕಾರಣ ಏನಂತಂದರೆ, ಇಲ್ಲಿಯ ಅಧಮಾ ಧನಂ ಮಿಚ್ಚಂತಿ ಧನಂ ಮಾನಚ ಮಧ್ಯಮ ಉತ್ತಮ ಮಾನ ಮಿಚ್ಚಂತಿ ಮಹನೋ ಮಹತಾಯತ ಧನ್ಯತಾ ಎನ್ನುವ ಹಾಗೆ ಇಂಥ ಒಂದು ಊರಲ್ಲಿ ಬಬಲಾದಿ ಮುತ್ಯನಿಗೆ ಒಂದು ಸಮಾನವಾಗಿರ್ತಕ್ಕಂಥ ಆ ಮುಖವನ್ನು ಕಂಡಿರ್ತಕ್ಕಂಥ ಶರಣ ಮುತ್ಯ ಹುಟ್ಟಿರ್ತಕ್ಕಂಥದ್ದು ಇದೇ ಗ್ರಾಮದಲ್ಲಿ. ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ನಾವೆಲ್ಲ ಇದರಾಗ ಬಂದು ಹೆಚ್ಚು ಸಮಯ ಕೊಡ್ತಾ ಇಲ್ಲ ಬಂಧುಗಳೇ. ಅವರೆಲ್ಲ ಹಗಲು ರಾತ್ರಿ ಅನ್ನದೇ ದುಡಿತಾ ಇದ್ದೀರಿ. ವಿಶೇಷವಾಗಿ ನಿಮಗೆ ದೇವರು ನೀವು ಶತಾಯುಷಿಗಳಾಗಿ ಆನಂದದಿಂದ ಇರ್ರಿ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದರೆ ಗುರುಗಳಂದರು, ನಮ್ಮ ಮನ್ಯಾಗ ಹೋದ್ರಪ್ಲೆ ನಾನು ಹೆಣ್ತಿ ಮಾನಿ ದನ ಅಂದಳು, ನನಗೆ ಆಕಳು ಅಂದಳು. ಗುರುಗಳೇ,
ನಮ್ಮ ಹೆಣತಿ ನಮಗೆ ಯಾವಾಗ ಆಕಳ ಅಂತಾಳಂತ ಕಾಯ್ಲಾಗತ್ತೀವಿ ನಾವು. ಆಕಳಂದ್ರೆ ಸುಮ್ಮನಲ್ರಿ ಸರ್. ಭುಕ್ತ್ವಾ ಸ್ವಾಮಿ ವಿವೇಕಾನಂದ್ರ ಆಕಳ ಬಗ್ಗೆ ಏನು ಹೇಳ್ತಾರಂದ್ರೆ ಅವರೇ, ಭುಕ್ತ್ವಾ ತೃಣಾನಿ ಶುಷ್ಕಾಣಿ ಪಿತ್ವಾ ತೋಯಂ ಜಲಾಶಯತ ದುಗ್ಧಂ ದದಾತಿ ಲೋಕೋಬ್ಬೆ ಗಾವೋ ವಿಶ್ವಸ್ಯ ಮಾತಾರಹ. ನಾ ಆಕಳಿಗೆ ಆಕಳನಲ್ಲ, ನಾ ಆಕಳಿಗೆ ಎಂದೆಂದಿಗೂ ಆಕಳನಲ್ಲ, ನಾನು ಆಕಳಿಗೆ ತಾಯಿ ಸಮಾನ ಅಂತ ತಿಳಿದೀನಿ ಅಂತಕ್ಕಂಥ ಮಾತು ಸ್ವಾಮಿ ವಿವೇಕಾನಂದರು. ನಿಮಗೆ ಗುರುತಾಯಿ ಆಕಳ ಅಂತಾಳಂತಂದರೆ ನೀವು ನಿಜವಾಗಲೂ ಆ ಗುರುತಾಯಿ ಕಣ್ಣಲ್ಲಿ ತಾಯಿ ಸ್ವರೂಪ ಆಗಿ ನೀವು ಕಂಡಿದ್ದೀರಿ ಗುರುಗಳೇ. ಅದಕ್ಕಾಗಿ ಅಂಥ ಒಂದು ಗಂಡ ಮತ್ತು ಹೆಂಡತಿಯ ದಾಂಪತ್ಯ ಜೀವನ ಹಿಂಗಿದ್ದಾಗ ಮುತ್ಯ 35 ಈಗ 65 66 67 ವಯಸ್ಸು ಇವತ್ತಿಗೂ ಕೂಡ ಈ ರೀತಿ ಪುರಾಣ ಹೇಳ್ತಾರಂತಂದರೆ ಮನ್ಯಾಗ ಗುರುತಾಯಿ ಚಂದ ನೋಡ್ಕೊಂಡಾಳ ಅಂಥೇಳಿ ಹಿಂಗೆ ಅದ ರೀ. ಮನೆಗೆ ಹೋದ ತಕ್ಷಣ ಬಂದ್ಯಾ ಬಾ ಹೋತೇನು ಹೋಗು ತಿನ್ನು ನಾಯಿಗೆ ಅಂದಂಗೆ ಅಂದ್ರೆ ಅವೇನು ಮನುಷ್ಯಾರ ಚಲೋನೇ ಇದ್ರಕ್ಕ. ಗಂಡ ಹೆಂಡ್ತಿ ಚಲೋನೇ ಇದ್ದರು, ಒಮ್ಮನಿಗೇನೆ ಗಂಡ ಏನಾಗ್ಯಾನ ಹೀಗಾಗ್ಯಾನ. ದವಾಖಾನಿಗೆ ಕರ್ಕೊಂಬಂದಳು, ಎಲ್ಲ ಚೆಕ್ ಮಾಡ್ಯಾರ್ರಿ, ಎಲ್ಲ ನಾರ್ಮಲ್, ಏನೇನು ಬಂದಿಲ್ಲ, ಚಲೋನೇ ಏನು ಯಾವುದು ರಿಪೋರ್ಟ್ದಾಗ ಏನೂ ಬಂದಿಲ್ಲ ರೀ. ಕೊನೆಗೆ ಏನಾಯ್ತು, ಗಂಡ ಹೆಂಡತಿ ಕರೆಸ್ದವ ಡಾಕ್ಟ್ರ. ಹೆಂಡತಿ ಕರೆದ ಡಾಕ್ಟ್ರ, ತಂಗಿ ನಿನ್ನ ಗಂಡಗನ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಬೀರಂಗೆ ಏನಾದರೂ ಮಾತಾಡಿದೇನು? ಹಾಂ ಸರ್, ಒಂದು ಮಾತಾಡೀನಿ. ಏನು ಮಾತಾಡಿದಿ? 7 ಜನ್ಮಕ್ಕೂ ನೀನೇ ನನ್ನ ಗಂಡ ಅಂತ ಯಾವಾಗ ಅಂದೀನೋ ಅವಾಗ ನೋಡಿದ್ರೆ ಈ ರೋಗ ಶುರು ಆಗ್ಯದ ನೋಡ್ರಿ ಅಂದಳಕ್ಕೆ. ಇದು ಒಂದೇ ಜನ್ಮದಾಗ ಸಾಕಾಗಿ ಹೋಗ್ಯದ್ರಿ, ಇನ್ನು 7 ಜನ್ಮ ಎಲ್ಲಿಂದ ಅಂಥೇಳಿ. ಇಂಥ ಗಂಡ ಹೆಂಡತಿ ಇದ್ದರೆ ಅದು ಸಾಲೋದಿಲ್ಲ. ಇದ್ರ ಅಣ್ಣ ಬಸವಣ್ಣನ ಹಾಗೆ ಇರಬೇಕು, ಕಲಬುರಗಿ ಶರಣನಂಗೆ ಇರಬೇಕು, ಇದ್ದರೆ ತುಳಸಿದಾಸರಂಗೆ ಇರಬೇಕು ಬಂಧುಗಳೇ. ಅದು ಇಲ್ಲೇ ಈಗ ಗುರುಗಳು ಸೀರೆದ ಬಗ್ಗೆ ಹೇಳ್ಕೊತ ಮಲ್ಲ ಮುಟ್ಕೋತಾಳ, ಸ್ಯಾಣ ಮುಟ್ಕೋತಾಳ, ಕಲ್ಲ ಮುಟ್ಕೋತಾಳ. ಆಕೆ ಎಂದೆಂದಿಗೆ ನಮ್ಮವು ಮೊದಲು ಸೀರೆ ಉಟ್ಕೊಂಡಿಲ್ಲ ಅಂತ ಹೇಳಿದ್ರು. ಇದರ ಅರ್ಥ ಏನಂದರೆ, ಇದ್ರ ಹಿಂದೆ ದೊಡ್ಡ ಇತಿಹಾಸದ ರೀ. ಅದರ ಅರ್ಥ ಏನಂದರೆ, ನನ್ನ ಮೈ ಮುಚ್ಚೋದು ಮುಖ್ಯ ಅಲ್ಲ, ನನ್ನ ಸುತ್ತಮುತ್ತ ನನ್ನ ಅಕ್ಕ ತಂಗಿದೇರು ಏನಾರಲ್ಲ ಅವ್ರ ಮೈ ಮುಚ್ಕೊಂಡ್ರೆ ಸಾಕು, ನನ್ನ ಮೈ ಮುಚ್ಕೊಂಡಂಗೆ ಅಂತೇಳಿ ತಂದಿ ಸೀರೆ ಮೊದಲು ಉಟ್ಕೋಲಕ್ಕೆ ನಮ್ಮ ಮೌದೇವರು ಎಲ್ಲರಿಗೂ ಕೊಡ್ತಿದ್ರು. ಅಂಥ ವಾತಾವರಣದಲ್ಲಿ ನಾವಿದ್ದೀವಿ. ಇದು ಏನು ಬೆಂಗಳೂರಿಗೆ ಹೋರಿ. ಮೊನ್ನೆ ನಮಗೊಂದಿಟ್ಟು ಯಾದಗಿರಿ ಕಡೆಯಿಂದ ಏನಾಗಿತ್ತು, ಗುಂಡಣ್ಣ ನಿಮ್ಮ ಕಲಬುರಗಿ ಕಡೆದೊಂದು ಹುಡುಗ ಇದ್ದರೆ ಕರ್ಕೊಂಬ ಅಂತಂದರು. ಕರ್ಕೊಂಡು ಹೋದ್ರಿ. ಆ ಗ್ವಾಡಿಗೆ 11 ಕೂಡ್ಸಿರಕ್ಕ ಅವನಿಗೆ ಹುಡುಗಿ 5 ಆಗ್ಯದ. ಸಾಯಂಕಾಲ ಬರ್ಲಿಕ್ಕೆ ತಯಾರಿಲ್ಲ. ಬರ್ತಾಳೆ ಈಗ ಬರ್ತಾಳೆ. ಅವು ಬೆಂಗಳೂರು ಹ್ಯಾಂಗಂದ್ರೆ ರೀ ಸೂಕ್ಷ್ಮ ಜನ. ಅವು ಏನು ಸಂಗಣ್ಣ ನಾ ಕೂಡಿ ಒಂದು 5-6 ತಿಂಗಳಿಂದ ಗುಂಡಣ್ಣ ನಾನೂ ಬರ್ತೀನೋ ಬೆಂಗಳೂರು ಸ್ವಲ್ಪ ಹೆಚ್ಚು ನೀ ನೋಡಿದೆ ತೋರಿಸ್ತೆ ಅಂತೇಳಿ ಸಂಗಪ್ಪಣ್ಣ ನಾನು ಕೂಡ ಬಂದ್ರಪ್ಲೇನೆ ಏನಾಗಿದ್ರಿ ಬೆಂಗಳೂರಾಗ ಹೋಗಿ 2 ದಿನ ಹೋದೇವೆ. ಅದು ನಾನು ಗಾಡಿ ಅಷ್ಟು ಸ್ಪೀಡ್ ಹೋಗಲಿಲ್ಲ, ಮಳೆ ಬಂತು, ಗಾಳಿ ಮಣ್ಣು ಹಿಂಗೆ ಮಾಡಿ ಬೆಂಗಳೂರಿಗೆ ಹೋಗೋದೇ ತಡ ಇಲ್ಲ. ಹೋದ್ರಪ್ಲೇನಿಗೆ ಇಳಿದೇವಿ. ಅಲ್ಲಿ ನಮ್ಮ ಆಫೀಸ್ದಾಗೂ ಹಿಂಗೆ ಹೋದಾಗ ಕಲಬುರಗಿ ಭಾಷೆದಲ್ಲಿ ನಗಿಸ್ತೀನಿ ರೀ. ಆ ನಗಸ ಹೊತ್ತಿಗೆ ನಾವು ಒಂದು ಜರ ಹೋದ್ರಪ್ಲೇ ನಮ್ಮ ಸಿಸ್ಟ್ರ್ ಬಂದರು ಆಫೀಸ್ನವ್ರು. ಏನು ಗುಂಡಣ್ಣ ಯಾವಾಗ ಬಂದ್ರಿ? ಈಗ ಬೆಳಗ್ಗೆ ಬಂದೀನಿ ರೀ. ಯಾಕೆ ಮುಖ ಸಪ್ಪಗಾಗಿದೆಯಲ್ಲ? ಬೆಳಗನ ಬಂದೀನಿ ಅವ್ವ, ಸಪ್ಪಗಾಲಾರ್ದು ಏನು ಮಾಡ್ತದ? ಹಾಗೆ ಹೀಗೆ ಅನ್ಕೋತ ಆಕೆ ಏನಂದಳು, ತಿಂಡಿ ಅಂದಳು. ತಿಂಡಿ ಇನ್ನೂ ಆಗಿಲ್ಲ ಮೇಡಮ್, ಹೋಗಿ ತಿನ್ಕೋಬೇಕು, ಇನ್ನೂ ಸ್ನಾನ ಮಾಡ್ತೀವಿ ಅನ್ಕೋತ ಇವ ಸಂಗಪ್ಪಣ್ಣ ಬೆಳಗನೆ 2 ದಿನ ನಿದ್ದೆ ಆಗಿದ್ದಿಲ್ಲ. ಹಿಂಗೆ ತೋರಿಸ್ಕೋತ ನಿಂತಿದ್ದ. ಅವ್ರು ಯಾರು ಅಂತ ಕೇಳಿದ್ರು. ಅವ ನಮ್ಮಣ್ಣ ಇಲ್ಲೆಲ್ಲ ಒಂದು ಸ್ವಲ್ಪ ಬೆಂಗಳೂರು ನೋಡ್ಬೇಕಂತ ಬಂದಿದ್ದಾನೆ, ಕರೆಸ್ರಿ ಅಂದ್ರು. ಅವ ಇತ್ತಾತು ಬಂದ್ರು ಪ್ಲೇನೆ. ಅವ್ನು ಭಾಳ ಸ್ಮಾರ್ಟ್ ಇದ್ದಳು. ಆಕೆಗೆ ನೋಡ್ಕೊತ ನಿಂತಾನೆ ಹಂಗೆ ಏನು ರೀ ನಿಮ್ಮ ಹೆಸರು? ನನ್ನ ಹೆಸರು ಸಂಗಣ್ಣ. ಹೇಗಿದ್ದೀರಾ? ಚಂದ ಇದ್ದೇನೆ ಹಂಗೆ ದುಟೂಷ ನೋಡೋಕೆ ನನಗೆ ಚಂದ ಇದ್ದೇನೆ ಅನ್ಕೋತಾನೆ. ಆಕೆ ನನಗೆ ಕೇಳ್ದಂಗೆ ಅವನಿಗೆ ಕೇಳ್ಯಾಳ. ಏನು ರೀ ಸಂಗಣ್ಣನವ್ರೆ ನಿಮ್ಮ ತಿಂಡಿ ಅಂದಳು ಅವನಿಗೆ. ಇವ ಮೊದಲೇ ತುರ್ಸ್ಕೋತ ನಿಂತಿದ್ದ. ಇವನು ಪೆತ್ತ ನೆತ್ತಿಗೆ ಇರದ ನನಗೆ ತಿಂಡಿ ಅದಿದ್ದು ನಿನಗೆ ಹಂಗೆ ಗೊತ್ತಾಯ್ತೆ ಯಾವಂತ ಇವ ಕೇಳಕತ್ತಾನ. ಆಕೆ ಆ ಕಡೆನ ತಿಂಡಿನೇ ಬೇರೆ, ಈ ಕಡೆನ ತಿಂಡಿನೇ ಬೇರೆ. ಆ ಬೆಂಗಳೂರು ಭಾಳ ಸೂಕ್ಷ್ಮ. ಸಾಯಂಕಾಲ ಆಯ್ತ್ರಕ ಬಾ ಅಂತ ಆಕೆ 5:15 ಬಂದಳ್ರಿ. ಆಕೆ ಹುಡುಗಿ ಬೇಗ ಹೋಗ್ಕಣೆ ಹೋಗು, ಬೇಗ ಸೀರೆ ಉಟ್ಕೊಂಡು ಬಾ. ಎಲ್ಲಿ ಸೀರೆ ಅಂತ ಉಟ್ಕೋಲಿ?
ಮನೆ ತುಂಬ ಅವೇ ಡ್ರೆಸ್ ಅವ ಅಂತೇಳಿ ಆಕೆ ಒಳಗೆ ಕಳಿಸ್ಯಾರ. ಕರೆಂಟ್ ಹೋಗ್ಯಾವ್ರಿ. ಲಿಪ್ಸ್ಟಿಕ್ ಫೆವಿಕಿಕ್ ಎರಡು ಒಂದೇ ಕಡಿಯವ. ಅದು ಗಾಡಿ ಬೇಡಿದಾಗ ಲಿಪ್ಸ್ಟಿಕ್ ಹಚ್ಕೊಂಬಂದ್ಬಿಟ್ಟು ಫೆವಿಕಿಕ್ ಹಚ್ಕೊಂಡದ. ಅದು ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಬಂದು ಕುಂದೂರ್ಸ್ಯಾರ. ಬಂದ್ರು ಪ್ಲೇನೆ ನಿನ್ನ ಹೆಸರು ಏನು ಅಂದರು. ಎಲ್ಲಿದ್ದು ಹೆಸರ ತೊಗರಿ. ಇದಕ್ಕೆ ಲಕ್ಕು ಹೊಡೆದ ಬ್ಯಾಡ ಅಂದರು. ನೀವು ಹ್ಯಾಂಗಿದ್ದೀರಿ ನಮ್ಮ ಓದೇರಿ? ಇವೆಲ್ಲ ಪುರಾಣ ಪ್ರವಚನ ಸತ್ಸಂಗ ನಮ್ಮ ಭಾಗದ ಲೆಕ್ಕ. ನೀವು ಯಾರು ಏನೇ ಮಾತಾಡಿದ್ರು ಉತ್ತರ ಕೊಡ್ತೀರಿ. ಹೀಗೆ ಒಂದು ಪುರಾಣ ನಡೆದಿತ್ತು. ಪುರಾಣ ಮುಗಿದ್ರು ಪ್ಲೇನೆ ಅದ್ರಾಗ ಒಬ್ಬ ಬಂದಿದ್ದ. ಅವನ ಬೆಲೆ ಒಂದು ಸ್ವಲ್ಪ ಕಾಮದ ದೃಷ್ಟಿ ಇತ್ತು ಆ ಮನುಷ್ಯಾಗ. ಒಬ್ಬ ಪುರಾಣದಾಗ ಭಾಳ ಚಂದ ಇದ್ದಳು. ಪುರಾಣ ಮುಗಿಸಿ ಹೋಗಾವತ್ತಿಗೆ ನೀ ನನಗೆ ಬೇಕು ಅಂದ. ಆಕೆ ಏನೂ ಅಲ್ಲಿಲ್ಲರಿ. ನಾಳೆಗೆ ನಮ್ಮ ಮನೆಗೆ ಬರ್ರಿ, ಕಿಲ್ಲಿ ಅದ ನೋಡ್ರಿ ನಮ್ಮ ಮನೆ ಅಂತೇಳಿ ಬರ್ರಿ ಅಂದಳು. ಸ್ವಲ್ಪ ಕೇಳ್ರಿ, ನಾಳೆಗೆ ನಮ್ಮ ಮನೆಗೆ ಬರ್ರಿ ಅಂದಳು. ಏನೂ ಅಲ್ಲಿಲ್ಲ. ನೀವು ನನಗೆ ಬೇಕಂದ್ರು ಪ್ಲೇ ಹೀಗೆಲ್ಲ ಅಲ್ಲ, ನಮ್ಮ ಮನೆಗೆ ಬರ್ರಿ ಅಂದ್ರು. ಇದು ಮಗ ಖುಷಿಯಾಗಿ ಮನೆಗೆ ಹೋದ. ಗಂಡು ಊಟಕ್ಕೆ ಕುಂತಿದ್ದ, ಊಟ ಮಾಡ್ತಿದ್ದ. ಅವ್ರು ಯಾರು ಅಂದು ನೀವು ಆ ಗಂಡ. ಹಿಂಗೆ ರೀ ನಿನ್ನ ಪುರಾಣಕ್ಕೆ ಬಂದಿದ್ರು, ನಾನೇ ಬಾ ಅಂಥೇಳಿ ನಿಮ್ಮ ಮನೆಗೆ ಅಂಥೇಳಿ. ಅವ ಗಂಡ ಹೆಂಡತಿ ಭಾಳ ಏನಿದ್ರು ಅಂತ ಗೊತ್ತಿತ್ತು. ಅವ ಊಟ ಮಾಡೋ ಹೊತ್ತಿಗೆ ಏನಂದ, ಅವನಿಗೂ ಕರಿ ಊಟಕ್ಕೆ ಊಟ ಮಾಡ್ತಾನೆ. ಎಲ್ಲಿ ನೀವೇ ಊಟ ಮಾಡಿ ಮೊದಲು ಹೇಳ್ರಿ, ನಾ ಆಮೇಲೆ ಅವ್ರಿಗೆ ಊಟ ಕೊಡ್ತೀನಿ ಅಂತಂದ್ರು ಪ್ಲೇನೆ. ಅವ ಊಟ ಮಾಡಿದ ಮೇಲೆ ಅವ ಆ ತಾಟ್ನಾಗೆ ಕೈ ತೊಗೊಂಡ. ಮುಸ್ರಿ ಆಯಿತು. ಇವ ಗಂಡ ಎದ್ದ, ಅವನಿಗೆ ಕರ್ಸದ. ಬಾ ಬಾ ಈ ತಾಟ್ನ್ಯಾಗ ಇದು 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 ಊಟ ಮಾಡ್ಬಾ ಈ ತಾಟ್ನ್ಯಾಗ ಅಂಥೇಳಿ ಆ ಹೆಣ್ಮಗಳು ಅವನಿಗೆ ಕರೆದ ಮೇಲೆ ಅವ ಏನಂತಾನ, ಇದು ಎಂಜಲಾಗಿ ತಾಟದಲ್ಲವ, ಇದ್ರಾಗ ಹ್ಯಾಂಗೆ ಉಣ್ಬೇಕಂತ ಅಂದ ಮೇಲೆ ಅವಾಗ ನಮ್ಮವ್ವ ಹೇಳ್ತಾಳೆ, ಹರಸೂರದ ತಾಯಿ, ತಮ್ಮ ಈ ಶರೀರನೂ ಎಂಜಲಾಗ್ಯದಲ್ಲೋ, ಇದಕ್ಕೇಟು ಬೆನ್ನು ಹತ್ತಿದೆ, ನಿನಗೆ ನಾಚಿಕೆ ಬರಲಿ ಏನಂತಕ್ಕಂಥ ಮಾತು ಅವ ಅಂದ ಮ್ಯಾಲ ಆ ಅಂದಿರ್ತಕ್ಕಂಥ ತಾಯಿ ಶ್ರೀಚರಣಕ್ಕೆ ನಮಸ್ಕಾರ ಮಾಡಿ, ಇನ್ನು ಮುಂದೆ ನನ್ನ ಹೆಂಡತಿಗೆ ಒಬ್ಬಕ್ಕಿಗೆ ಬಿಟ್ಟರೆ ಜಗತ್ತಿನಲ್ಲಿ ನಾನು ಎಲ್ಲರನ್ನ ಅಕ್ಕ ತಂಗಿಯರಂತ ತಿಳ್ಕೋತೀನಂತಕ್ಕಂಥ ಭಾವನೆ ತಿಳಿಸಿರ್ತಕ್ಕಂಥ ನಮ್ಮೂರಿನ ತಾಯಿ ಅಂದರೆ ಇದು ತಾಕತ್ತು, ಇದು ಅಧ್ಯಾತ್ಮ, ಇದು ಸತ್ಸಂಗ. ಎಲ್ಲರೂ ಮನುಷ್ಯರಲ್ರಿ ಅಕ್ಕ. ಎಲ್ಲರೂ ಮನುಷ್ಯರಲ್ಲ. ನೀವು ತಿಳ್ಕೊಂಡ್ರೆ ನಾವು ಭಾರತ ದೇಶದಾಗ 135 ಕೋಟಿ ಜನಸಂಖ್ಯೆ ಅದ. ಓಸು ಮನುಷ್ಯರವಂತ ತಿಳಿದ್ರಿ? ಓಸು ಮನುಷ್ಯರಲ್ಲ. ಅದ್ರಾಗ ಅನಲೈಸಸ್ ಮಾಡ್ಯಾರಕ್ಕ 20 ಕೋಟಿ ಜನ ಮಾತ್ರ ಮನುಷ್ಯರಂತೇಳಿ ತೆಗೆದಾರ್ರಿ. 20 ಕೋಟಿ ಭಾರತ ದೇಶದಾಗ 135 ಕೋಟಿದಾಗ ಹುಟ್ಟದು. ಅವು ಹ್ಯಾಂಗೆ ಹುಟ್ಟದು ಮತ್ತು ಮನುಷ್ಯ ಆದವ ಹೆಂಗಿರ್ಬೇಕಂದ್ರೆ ನವೇ ಕಪಾಲೆ ಸಲಿಲಂ ಸನ್ಯಸ್ತಂ ಹೀಯತೆ ಯಥಾ ನವೇ ತರೆ ತಥಾ ಭಾವಂ ಪ್ರಾಪ್ನೋತಿ ಸುಖ ಭಾವಿತಂ. ಅವಿ ಚಪ್ಪಳ ಬಾರಿಸ್ರೆ ತಂಗಿ. ನವೇ ಕಪಾಲೆ ಸಲಿಲಂ ಸನ್ಯಸ್ತಂ ಹೀಯತೆ ಯಥಾ ನವೇ ತರೆ ತಥಾ ಭಾವಂ ಪ್ರಾಪ್ನೋತಿ ಸುಖ ಭಾವಿತಂ. ಇದರ ಅರ್ಥ ಏನಂದರೆ, ಇಟೀಟೆ ಮಣ್ಣು ತಂದು ಮಾತಾಡ್ರಿ, ಇಟೀಟೆ ಮಣ್ಣು ತಂದು ಹಸಿ ಮಣ್ಣು ತಂದು ಅದ್ರಾಗ ನೀರು ಹಾಕಿದ್ರೆ ನೀರು ನಿಲ್ಲಲ್ಲ. ಆ ಮಣ್ಣಿಗೆ ಏನು ಮಾಡ್ಬೇಕಂದ್ರೆ ಅಗ್ನಿ ಸಂಸ್ಕಾರ ಮಾಡ್ಬೇಕ್ರಿ. ಅಗ್ನಿ ಸಂಸ್ಕಾರ ಮಾಡಿದಾಗ ಅದು ಗಡಿಗೆ ಆಗ್ತದ. ಗಡಿಗೆ ಆದಾಗ ಅದು ನೀರು ಹಾಕಿದ್ರೆ ನೀರು ನಿಲ್ಲುತ್ತವೆ ತಾಯಂದ್ರೆ. ಹಿಂಗೆ ಮನುಷ್ಯನಾದವನಲ್ಲಿಯೂ ಕೂಡ ಅವನ ಬಲಿನೂ ಕೂಡ ಸರಳತೆ, ಸಂಪನ್ನತೆ, ಸಂಸ್ಕಾರ, ಸತ್ಯ, ಶ್ರಮ, ತ್ಯಾಗ, ದೈವಶಕ್ತಿ, ಗುಣಾತ್ಮಕ, ಸಂಘಟನಾತ್ಮಕ, ಭಾವನಾತ್ಮಕ, ಜ್ಞಾನ, ಶೀಲ, ಆಚಾರ, ವಿಚಾರ, ವ್ಯಕ್ತಿತ್ವ ಜೊತೆಯಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಯಾರು ಇರಬಲ್ಲರೋ ಅವನಿಗೆ ಮಾತ್ರ ಮಾನವೀಯತೆಯ ಅಂತಃಕರಣದ ಮನುಷ್ಯರಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ನಮ್ಮೂರಲ್ಲಿ ಮ್ಯಾಲಿನ ಮಠದಾಗ ಪುರಾಣ, ತೆಳದಿನ ಮಠದಾಗ ಪುರಾಣ, ಬಹುದೊಡ್ಡದಾಗಿರ್ತಕ್ಕಂಥ ಜಾತ್ರೆ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ನಿನ್ನೆ ಗುರುಪೂರ್ಣಿಮೆ ಆಯಿತು. ಆ ಗುರುವಿನ ಬಗ್ಗೆ ಎಲ್ಲ ಹೇಳಿಕೆ ಈಗ ಸಮಯ ಇಲ್ಲ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಬಂಧುಗಳೇ ದಯವಿಟ್ಟು, ಯಾಕಂದರೆ ಮೊನ್ನೆ ಕೂಡ ನಾನು ಹೇಳಿದ್ದೆ, ಗ್ರಾಮದ ಎಲ್ಲ ಹಿರಿಯರಿಗೆ ಸೇರಿದಿರಿ, ಕಿರಿಯರಿಗೆ ಕೇಳಿದಿರಿ. ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯೋದಲ್ಲ, ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯೋದಲ್ಲ. ನಾವು ಎಲ್ಲೇ ಇರಲಿ, ಯಾವುದೇ ಕ್ಷೇತ್ರದಾಗಿರಲಿ, ಬೆಂಗಳೂರು ಇರಲಿ, ಬಾಂಬೆ ಇರಲಿ, ಕಲಬುರಗಿ ಇರಲಿ, ಹರಸೂರು ಇರಲಿ, ನಾವೆಲ್ಲೇ ಇದ್ದರೂ ಕೂಡ ಹಡದ ತಾಯಿ ತಂದೆಗೆ, ಹುಟ್ಟಿದ ಊರಿಗೆ ಸ್ವಲ್ಪ ನಾವು ಕೀರ್ತಿಯ ಕಳಸವಂಥ ಮಕ್ಕಳಾಗದೇ ಇದ್ದರೆ
ಅದು ನಮ್ಮ ಜೀವನಕ್ಕೆ ಮೌಲ್ಯ ಆಗೋದಿಲ್ಲ, ನಾವು ಹುಟ್ಟಿದ್ದು ಸಾರ್ಥಕ ಆಗೋದಿಲ್ಲ. ಅದು ಯಾವುದೇ ಕಾಯಕ ಇರಲಿ, ಯಾವುದೇ ಜಾತಿ ಜನಾಂಗ ಇರಲಿ, ನಾವು ಮಾಡುವ ಕಾಯಕದಲ್ಲಿ ಪ್ರೀತಿ, ವಿಶ್ವಾಸ, ಆದರ್ಶವನ್ನು ಇಟ್ಕೊಂಡು, ಇದೇ ನಮ್ಮ ಹಡಪದ ಸುರೇಶ ಅಣ್ಣಿದ್ದ, ಏಳು ಚಂದಿದ್ದ ಅವ. ಕುರ್ಚಿ ಮೇಲೆ ಕುಂದುರಿಸಿ ಏಟು ನೆತ್ತಿ ಬಡಿತಿದ್ದ. ನೆತ್ತಿ ಬಡಿತಾನಂದ್ರೆ ಒಂದೇ ದಿನ ಬ್ಯಾನೆ ಆಗಿಲ್ಲ. ಅವ ಬಡ್ದಿದ್ದು ಎಂದ ಬಡ್ದಾನ ಅಂದು ತಲೆ ಆರಾಮೇ ಅನಿಸ್ಯದ. ಯಾಕಂದರೆ ಅವ ಬಡ್ದಿದ್ದು ತನ್ನ ಹೊಟ್ಟೆ ಪಾಡಿಗಾಗಿ ಜನರೆಲ್ಲ ಚಲೋ ಇರಲಿ ಅಂತಕ್ಕಂಥದ್ದನ್ನು ನಿನ್ನೆ ಹಡಪದಪ್ಪಣ್ಣನವರ ಕೂಡ ಜಯಂತಿ ಆಯಿತು. ತಾಯಂದರೆ ನಾವೆಲ್ಲವನ್ನ ತಿಳಿದು ಉಳಿದು ಎಲ್ಲರೂ ಎಲ್ಲ ಮಾಡೋದಾಗಲ್ರಿ. ಎಲ್ಲರೂ ಎಲ್ಲ ಸಂದರ್ಭದ ತಪ್ತೀವಿ. ಒಂದೊಂದು ಸರಿ ತಪ್ತಾರೆ. ಕೆಲವೊಬ್ರು ಅನೋರು ಇರ್ತಾರೆ, ಕೆಲವೊಬ್ರು ಅನುಸ್ಕೋಮದ್ರು ಇರ್ತಾರೆ. ಸ್ವಾಟ್ ಇದ್ರೆ ಸ್ವಾಟನ ಅಂತಾರೆ, ಧಾಮ್ ಇದ್ರೆ ಧಾಮನ ಅಂತಾರೆ. ಅದಕ್ಕೇನು ಮಕ್ಕಳಾಗಲಿಲ್ಲ ಅಂದ್ರೆ ಮಕ್ಕಳಾಗಲಿ ಅಂತಾರೆ, ಮಕ್ಕಳಾದ್ರೆ ಹಂದಿ ಹಡ್ದಂಗೆ ಹಡ್ದಾನ ಅಂತಾರೆ. ಏನು ಸುಡುಗಾಡನ್ರಿ ನೀವು, ಎಲ್ಲದಕ್ಕೆ ಅನೋರು ಇರೋರೆ. ಈಗ ನಾವು ಕಾಲಾಗಿ ಚಪ್ಪಲಿ ಹಾಕೊಂಡು ಹೋಗೋ ಹೊತ್ತಿಗೆ ಮೈಯೆಲ್ಲ ಚಿಡಿತದ ರೀ, ಮೈಯೆಲ್ಲ ಚಿಡಿತದ. ಅವು ಮತ್ತು ಶಿಲ್ಪಾರ್ ಒಯ್ದು ಮನ್ಯಾಗ ತೊಳಿತೀವಿ, ತೊಳೆದು ಮತ್ತೊಂದು ಕಡೆಗೆ ಇಡ್ತೀವಿ. ಮೆಟ್ಟಿಗೆ ಅಂತ ಮೆಟ್ಟಿಗೆ ತೊಳೆದು ಒಂದು ಕಡೆ ಚಂದ ಇಡ್ತೀವಿ. ಅಂದ ಮೇಲೆ ನಾವು ಮನುಷ್ಯರಿದ್ದೀವಿ. ಅಂದ ಮೇಲೆ ಮನುಷ್ಯರಿಗೆ ಯಾಕೆ ಬೈಬೇಕ್ರಿ? ಅವ್ನು ಬೈದವನು ನಮ್ಮ ಅಣ್ಣನೇ, ಅಂದವನು ನಮ್ಮ ಅವನೇ, ಬೈದಕ್ಕೂ ನಮ್ಮ ತಂಗಿನೇ, ಹೊಡೆದಕ್ಕೂ ನಮ್ಮ ಅವನೇ. ಇವರು ಎಲ್ಲರ ಜೊತೆಯಲ್ಲಿ ಯಾರು ನೋವು ತಿಂತಾನಲ್ಲ, ಇವತ್ತು ಬಬಲಾದಿ ಅಪ್ಪಗೆ ನೆನೆಸ್ಕೋತೀವಿ, ಶಾಣಾಯಿ ಮುತ್ತೆ ನೆನೆಸ್ಕೋತೀವಿ. ಇವರು ನಮ್ಮಂಗೆ ಮನುಷ್ಯರಿದ್ದರು, ಇವರು ನಮ್ಮಂಗೆ ದೊಡ್ಡವರಾದರು, ನಮ್ಮಂಗೆ ಬೆಳೆದರು. ಆದರೆ ಅವ್ರು ಯಾಕೆ ಹಂಗಾದ್ರಂದರೆ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಮಾತ್ಯ ಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ್ಯ ಮಧ್ರುವಂ. ಇವೆಲ್ಲ ಭಾಳ ಆಳವಾದ ವಿಚಾರಗಳರಿ. ಕಂಡದ್ದೆಲ್ಲ ಬಯಸುವುದು ಕಾಮ, ಬಯಸಿದ್ದೆಲ್ಲ ಸಿಗದೇ ಇದ್ದಾಗ ಉಂಟಾಗೋದು ಕ್ರೋಧ, ತನ್ನಲ್ಲಿದ್ದಿರ್ತಕ್ಕಂಥದ್ದು ಮತ್ತೊಬ್ಬನ ಬಳಿ ಬಂದಾಗ ಹುಟ್ಟುವುದು ಮದ, ನಾನು ನನ್ನದೇ ಅಂತಕ್ಕಂಥ ಮತ್ಸರ, ನಾನು ನನ್ನದೇ ನನ್ನ ಮುಂದೆ ಯಾವಂತಕ್ಕಂಥ ಇವೆಲ್ಲ ಈ ಕಾಮಾಂಧನೆಗಳ ಮಧ್ಯೆ ಬದುಕ್ತಕ್ಕಂಥ ಮನುಷ್ಯ ನಾವೆಂದು ಬಬಲಾದಿ ಮುತ್ಯ ಆಗಬೇಕ್ರಿ? ನೀವು ಆದ್ರೆ ಆಗ್ಬೋದು, ನಾವು ಅಲಕ್ಕೆ ಸಾಧ್ಯ ಇಲ್ಲ. ನಾ ಇಷ್ಟೆಲ್ಲ ನಿಂತು ಮಾತಾಡಕತ್ತೀನಿ, ಅಲ್ಲಿ ತೆಳಗೆ ಚಪ್ಪಲಿ ಬಿಟ್ಟಿನಿ, ಅವನೋ ಒಯ್ದಾರು. ಇನ್ನು ನಮ್ಮೂರಾಗ ಅಂಥವ್ರಿಲ್ಲ, ಅಂಥವ್ರು ಒಯ್ಯಲ್ಲ. ಬೇರೆ ನಮ್ಮ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಆ ಮಾತೇ ಇಲ್ಲ, ಆ ಮಾತು ಬೇರೆ. ಯಾಕಂದರೆ ಇಷ್ಟು ನಿಂತು ಮಾತಾಡಕತ್ತೀನಿ ರೀ ಅಕ್ಕ, ನನ್ನ ಚಿತ್ತ ಮೆಟ್ಟಿನ ಕಡಿ ಅದ. ಮತ್ತು ಮೂರು ಹೆಣ್ಣು ಹುಟ್ಲಾರ್ದು ಏನು ಮಾಡ್ತಾವೆ? ಮನೆಗೆ ಕಟ್ಸಿವಿ, ಗೌರಮ್ಮಕ್ಕೆ ಬೈದು ಏನು ತಮ್ಮ ಚಲೋ ಜಾಗ ತೊಗೋಬೇಕಿಲ್ಲ. ಹಾಗೆ ಈಗ ನೀವು ಮನೆಗೆ ಬಂದ್ರಿ ಅಂದ್ರೆ ನಮ್ಮ ಮನೆಗೆ ನೀವು ಪೂರಾ ದ್ವಾಮಿ ಕಚ್ಕೊಂಡು ಡೆಂಗು ಆಗೇ ಬರ್ತೀರಿ ನೀವು. ಎಡಕ್ಕೆ ನೀರು, ಬಲಕ್ಕೆ ನೀರು, ಹಿಂದೆ ನೀರು, ಮುಂದೆ ನೀರು, ಎಡಕ್ಕೆ ಹಂದಿ, ಮುಂದೆ ಹಂದಿ, ಹಾವ ತೇಳ. ಆದರೂ ಕೂಡ ಮೊದಲು ಇಲ್ಲಿ ಹರಸೂರಾಗ ಇರ್ಲಿಕ್ಕೆ ಮನೆ ಇರಲಿಲ್ಲ, ಮನೆ ತುಂಬ ಎದುರೇ ಗೊಜ್ಜಿತ್ತು, ಎಲ್ಲ ಇತ್ತು, ಹಾಗೆ ಬದುಕಿದೇವಿ, ದೊಡ್ಡವರಾದೇವಿ. ಈಗ ಇರ್ಲಿಕ್ಕೆ ಇಲ್ಲಿ ಮನೆ ಅದ, ಬಂದಿರ್ಲಿಕ್ಕೆ ಆಗಲ್ಲಾಗ್ಯಾವ. ನಮ್ಮ ಮನೆಗಿಂತ ಹೆಚ್ಚಿಗೆ ಶ್ಯಾಮರಾಮಮ್ಮ ಚಂದ ಇಟ್ಕೊಂಡು ಮನ್ಯಾಗನ ಆ ಮಾಮಗೂ ಕೂಡ ನಮ್ಮ ಮಕ್ಕಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋದ್ರ ಜೊತೆಯಲ್ಲಿ ಯಾವುದನ್ನು ಕನಿಷ್ಠ ಅಂತ ತಿಳ್ಕೊಳ್ಳಾರ್ದೆ, ಯಾರಿಗನ್ನೂ ಕಡಿಮೆ ಅಂತ ತಿಳ್ಕೊಳ್ಳಾರ್ದೆ, ಜೀವನದಲ್ಲಿ ಎಲ್ಲರೂ ನಮ್ಮವರೇ ಅಂತಕ್ಕಂಥ ಮನೋಭಾವನೆ ಯಾರಲ್ಲಿ ಬರ್ತದೋ ಅವ ಶಾಣಾಯಿ ಮುತ್ಯ ಆಗ್ತಾನೆ. ಬಬಲಾದಿಯ ಚನ್ನವೀರ ಶಿವಯೋಗಿ, ತಂಗಿ ಶಿವಯೋಗಿ ಅಂತಂದಾರ ಅವರಿಗೆ. ಶಿವಯೋಗಿ ಅನ್ನುವ ಅರ್ಥ ಏನಂದರೆ ಕನ್ನಡದಲ್ಲಿ ಪರಿಪೂರ್ಣವಾಗಿ ಕೋಟಿ ದೇವತೆಗಳು ಅವರ ಅಂಗುಷ್ಟದಲ್ಲಿರ್ತಾವಂತ್ರಿ. ಕೋಟಿ ದೇವತೆಗಳು ಅಂಗುಷ್ಟದಲ್ಲಿರ್ತಾವಂತ್ರಿ. ಅವನಿಗೆ ಮಾತ್ರ ಶಿವಯೋಗಿ ಅಂತಾರೆ ಅಂತಕ್ಕಂಥ ಮಾತು ಇವತ್ತು ಅವರ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಮಾತು ಭಾಳ ಆಡಿದೆ, ದಯವಿಟ್ಟು. ಯಾಕಂದರೆ ಭಾಳ ಜನ ಬಂದು ಮಾತಾಡಿಲ್ಲ. ನಮ್ಮೂರಾಗೆ ನಾವು ಹೆಚ್ಚಿಗೆ ಮಾತಾಡಬಾರ್ದು. ವಿಶೇಷವಾಗಿ ಬಸವರಾಜ್ ಮಾಸ್ಟ್ರ್ ವಯಸ್ಸಿಗೆ 80 ಬಂದಾವ. ಅವ್ರ ವಯಸ್ಸಿಂತನ ನಮಗೆ ಏಸು ಪುಣ್ಯತಿಥಿ ಆತವೋ ಏನು ಸುದ್ದಿಯೋ. ಈಗ ಆಲ್ರೆಡಿ ಮುಗ್ದಂಗೆ ಆಗ್ಯದ್ರಿ. 11 ದಿನ ಯಾರೇ ಕುಂತವ್ರು ಎದ್ದು ಹೋಗ್ಬೋದು. ಸರ್ ಅವರು ಬೆನ್ನಿಗೆ ಏನೂ ಇಲ್ದಂಗೆ ಈ ವಯಸ್ಸಿಂತನ ಹಿಂಗೆ ಕುಂದಿರ್ತಾರಂದ್ರೆ ಇವೇನು ಓದೋದು LKG, ಉದ್ರ ತೂಕ 8 kg, ಪುಸ್ತಕ 27 kg ಹೊತ್ಕೊಂಡು ಹೊಂಟ್ರು, ತೊಗರಿ ಚೀಲ ಹೊತ್ಕೊಂಡಂಗೆ. ಮಮ್ಮಿ ನಾನು ನಾಳೆಗೆ ಸಾಲಿಗೆ ಹೋಗಲ್ಲ ಮಮ್ಮಿ, ಭಾಳ ಬೆನ್ನು ಒಯ್ಲಕತ್ತದೆ ಮಮ್ಮಿ, ನಂದು ಮುಗ್ದದೆ ಮಮ್ಮಿ. ಅವೇನು ಮಮ್ಮಿನೋ, ಅಮ್ಮ ಅಂದರೆ ಅವ್ವ, ಮಮ್ಮಿ ಅಂದರೆ ದೆವ್ವ, ಅನಬೇಡ ನೀನು ಪಪ್ಪ ಅಂದು ನೋಡು ಒಂದು ಸರಿ ಅಪ್ಪ ತಿಂದಂಗೆ ಆಗ್ತದೆ ಜೇನು ತುಪ್ಪ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನಮ್ಮ ಮಲ್ಲಯ್ಯಪ್ಪ ಅವರಿಗೆ ಧ್ವನಿ ಭಾಳ ಕುಂತದ. ಅವ್ರ ಸಂಗಟ ಎಷ್ಟೋ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿ ಒಂದು ತವಲೂ ಧ್ವನಿ ಕುಂತಿದ್ದಿಲ್ಲ.
ಇವತ್ತು ನಮ್ಮೂರಾಗ ಬಂದ ಮೇಲೆ ಯಾಕೆ ಮುತ್ತೇರು ಧ್ವನಿ ಕುಂತದಂದರೆ ಪ್ರತಿಯೊಬ್ಬರು ಅವ್ರಿಗೆ ಮನೆಗೆ ಕರೆಸಿ ನೀವು ಊಟದಾಗ ತುಪ್ಪ ಭಾರಿ ಹಾಕಿರಂತೇಳಿ ಇವತ್ತು ಅವ್ರ ಧ್ವನಿ ಹೆಚ್ಚಿಗೆ ಕುಂತಿರುವುದರಿಂದ ಇವತ್ತು ನಾನು ವಿಶೇಷವಾಗಿ ನಮ್ಮ ಮಹೋದಯರಿ ಅವರೆಲ್ಲ ದೊಡ್ಡ ದೊಡ್ಡ ವೇದಿಕೆಗೆ ಹೋಗ್ತಕ್ಕಂಥ ಕಲಾವಿದರು ಒಂದೇ ಒಂದು ನಾಗಣ ಸಾವ್ಕಾರರು ನಮ್ಮ ಸೂರ್ಯಕಾಂತ್ ಮಾಮವರು ಎಲ್ಲರೂ ಕೂಡಿ ಕೇಳಿಕೊಂಡಾಗ ಒಂದೇ ಮಾತಿಗೆ ಒಪ್ಕೊಂಡಿರ್ತಕ್ಕಂಥ ಅವರಿಗೆ ನಮ್ಮ ವಿಜು ಅಣ್ಣ ಪಾಪ ನೋಡ್ರಿ ಎಷ್ಟು ಸೌಮ್ಯ ಸ್ವಭಾವದವರು ಆದರೂ ಕೂಡ ತಬಲವನ್ನು ಬಾರಿಸಿ ನಮ್ಮೆಲ್ಲ ಊರಿನ ಮಕ್ಕಳೇ ನಿಮ್ಮೆಲ್ಲರೂ ನೋಡ್ರಿ ಕಾಕ ನಾ ಅಲ್ಲಿ ದೂರಿಂದ ನೋಡಿದ್ರೆ ನಮ್ಮಪ್ಪನೇ ಬಂದು ಕುಂತನೇನು ಅನ್ನಂಗೆ ಅನಿಸ್ಲಾಗತ್ತಿತ್ತು ನನಗೆ ಮತ್ತು ಜಿಮಾಗಿ ಬಂದು ನೀವು ನೋಯಪ್ಪ ಅಂದಂಗೆ ಆಗಿತ್ತು ನನ್ನ ಎದಿನೇ ತಾಸ ಅಂತು ಮತ್ತು ದೋತ್ರ ಕಳಿಯೋ ಮತ್ತು ಸಾಂಡ ಸ್ವರ್ಸೋ ಮತ್ತು ವೈದ್ಯಕೀಯ ಆ ಕಡೆ ಇದು ಹಾಕೋ ಈ ಕಡೆ ಹಾಕೋ ಅಂತಂದಂಗೆ. ಆದರೆ ಗುರುಗಳೇ ನಮ್ಮ ಅಪ್ಪ ಹೋದ್ರೂ ಚಿಂತೆ ಇಲ್ಲ, ನೀವು ಇನ್ನೂ 100 ವರ್ಷಗಿರ್ರಿ, ನಮಗೆ ಆಶೀರ್ವಾದ ಮಾಡಿರಿ ಅಂತಕ್ಕಂಥ ಮಾತನ್ನು ಎಲ್ಲರಿಗೆ ಹೇಳಿ ಮತ್ತೊಮ್ಮೆ ಶ್ರೀಚರಣಕ್ಕೆ ಗುರುಗಳಿಗೆ ವಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ.